श्रीगुरुभ्यो नमः। ब्रह्मं भङ्गरहितम् अजडं विमलं सदा आनन्दतीर्थमतलं भजेतापत्रयापहं विद्यासिद्धान्तदुद्ध्वान्तविध्वंसचक्षणः जयतीर्थाख्यतनिर्भासतां नो हृदम्बरे अत्तिकृतकल्पोऽयं प्रत्यर्थिकृतकेसरी व्यासतीर्थगुरुर्भूयात् अस्मदिष्टार्थसिद्धये तपोविद्याविरक्त्यादि सद्गुणोगाकरानहं वादिराजगुरुन्वन्दे हयग्रीवदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरुणेनमुत्यन्दयाळवे आपादमौलिपर्यन्तं गुरूणामाप्तिं स्मरेत् तेन विघ्नाः प्रणश्यन्ति सिद्धिमनोरथाः। हरिः ओं श्रीगुरुभ्यो नमः। अज्ञानतिमिरच्छेदं बुद्धिसम्पत्दायकं विज्ञानविमलं शान्तं विजयाख्यगुरुं भजे भूपालनतपादाब्जं पापाळि परिहारिणं गोपालदासमीडेहं गोपाल हरिदर्शनं जलज्येष्ठनिभाकारं जगदीशपदाश्रयं जगदीतलविख्यातं जगन्नाथಗುರುಂ ಭಜೆ. ಫಲವಿದು ಬಾಳುವುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಅಣುಹರಿಕಥಾಮೃತಸಾರ ಅಂತ ಕರೆಯಲ್ಪಡುವಂತಹ ಈ ಫಲವಿದು ಬಾಳುವುದಕ್ಕೆ ಅದರಲ್ಲಿ ದಾಸರು ಹೇಳಿದಂತಹ ವಿಷಯಗಳನ್ನು ಸ್ವಲ್ಪ ಮಟ್ಟಿಗೆ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿನ್ನೆ ನಾವು 1-2 ಪದ್ಯಗಳನ್ನು ನೋಡಿದ್ದೀವಿ. ಎರಡನೇದು ನಿಚ್ಚ ಸುಭಕೃತಿಯೊಳಚ್ಯುತನಂಗ್ರಿಗಳ ಅರ್ಚಿಸಿ ಮೆಚ್ಚಿಸುತ್ತೆಚ್ಚರದಿ ತುಚ್ಛ ವಿಷಯಗಳ ನಿಶ್ಚಯಿಸದೆ ಎದೃಚ್ಛಾಲಾಭದಿ ಪ್ರೋಚ್ಛನಾಗುವುದೇ ಅಂಥೇಳಿ. ಅಲ್ಲಿ ಎದೃಚ್ಛಾಲಾಭದಿಂದ ಅಂತ ಹೇಳಿದರೆ ಎದುರು ಒಂದರ್ಥ, ಸಾಮಾನ್ಯ ಜನರಲ್ಲಿರುವಂತಹ ಅರ್ಥ ಎದೃಚ್ಛಾಲಾಭದಿಂದ ಅಂತ ಹೇಳಿದರೆ ಯಾವುದೋ ಒಂದು ಆಕಸ್ಮಿಕವಾಗಿ ಏನೋ ಬಂದದ್ದು ಅದರಿಂದ ಅಂತ ಆಗತ್ತೆ. ಅದಲ್ಲ. ಎದೃಚ್ಛ ಅಂದರೆ ಅದು ಭಗವಂತನ ಇಚ್ಛೆಯಿಂದ. ಅದನ್ನು ಸ್ವಲ್ಪ ವಿಸ್ತಾರವಾಗಿ ಇವತ್ತು ನೋಡೋಣ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಹೆಸರುಗಳಲ್ಲಿ ಎದೃಚ್ಛ ಅಂದರೆ ಎತ್ತ ಪದಮನುತ್ತಮಂ ಅಂಥೇಳಿ, ಭಗವಂತನ ನಾಮಗಳಲ್ಲಿ ಎತ್ ಅನ್ನುವುದು ಒಂದು ಹೆಸರು. ಭಗವಂತನಿಗಿರುವಂತಹ ಹೆಸರು ಎತ್ ಅಂಥೇಳಿ. ಅಂದರೆ ಭಗವಂತನಿಗೆ ಎತ್ ಅನ್ನುವ ಹೆಸರು ಇದೆ ಅಂತ ಮಾತು ತಿಳ್ಕೊಂಡ್ರೆ ಹೇಗೆ ಎತ್ ಅನ್ನುವುದು, ಎತ್ ಅಂದರೆ ಯಾವುದಾದರೆ ಅಂತ ಲೌಕಿಕವಾದ ಅರ್ಥ. ಅದು ಭಗವಂತನಿಗೆ ಹೇಗೆ ಅದು ತಿಳಿಸಿಕೊಡುತ್ತೆ, ಅದು ಭಗವಂತನ ನಾಮ ಹೇಗಾಗತ್ತೆ ಅಂತ ಹೇಳಿದರೆ, ಯತ್ ಅನ್ನುವುದು ಏತಿ ಅನ್ನುವ ಧಾತು. ಏತಿ ಅಂದರೆ ಜಾನಾತಿ ಅಂಥೇಳಿ. ಯತ್ ಅನ್ನುವ ಶಬ್ದ ಏತಿ ಇಂದ ಬಂದದ್ದು. ಏತಿ ಜಾನಾತಿ ಇದು ಯತ್ ಅಂಥೇಳಿ. ಸೊ ಧಾತು ಇಣ್ ಗತವು ಅಂಥೇಳಿ. ಇಣ್ ಗತವು, ಇಣ್ ಅನ್ನುವ ಧಾತು ಇಣ್ ಗತವು ಅಂತ ಅಂದರೆ ಏನು? ಏತಿ ತಿಳಿದವನು, ಒನ್ ಹೂ ನೋಸ್ ತಿಳಿದವನು ಅಂದರೆ ತಿಳುವಳಿಕೆ ಯಾರಿಗೆ ಬಂದಿದೋ ಅದು ತಿಳಿದವನು. ಇದು 2 ವಿಧವಾಗಿ ನೋಡಬಹುದು. ಒಂದು ತಿಳಿಯೋದಂದರೆ ಮೊದಲು ತಿಳಿದಿದ್ದಿಲ್ಲ, ತಿಳಿದು ಬಂತು, ಅದು ಒಂದು. ಯಾವಾಗಲೂ ತಿಳಿದಿದ್ದು ಇದು ಭಗವಂತನ ವಿಷಯದಲ್ಲಿ ಅವನು ಜ್ಞಾನ ಸ್ವರೂಪ. ಆ ಕಾರಣದಿಂದ ಎಲ್ಲ ಕಾಲದಲ್ಲಿ, ಅನಾದಿ ಕಾಲದಿಂದ ಅಂತಕಾಲದಲ್ಲಿ ಅವನೇ ಜ್ಞಾನವಾಗಿದ್ದಾನ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿದಂತೆ ಅವನೇ ಜ್ಞಾನ. ಅದಕ್ಕೆ ಜ್ಞಾತೃಸ್ವರೂಪ ಅಂತ ಈ ಯತ್ ಅನ್ನುವ ಶಬ್ದಕ್ಕೆ ಒಂದರ್ಥ. ಜ್ಞಾತೃಸ್ವರೂಪಿ ಭಗವಂತ ಅನ್ನುವುದು. ಇದರ ಪ್ರಯೋಗಗಳು ಕೂಡ ನಮಗೆ ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹದ್ದು. ಕೋಯಂ ಆತ್ಮೇತಿ ವಯಂ ಉಪಾಸ್ಮಹೇ ಕತರಹ ಸ ಆತ್ಮ ಏನ ವಾಪಶ್ಯತಿ ಅಂತೇಳಿ. ಯದೇತದ್ ಹೃದಯಂ, ಏತದ್ ಹೃದಯಂ, ಈ ಮನಸ್ಸು ಹೃದಯದಲ್ಲಿ ನೆಲೆಸುವಂಥ ಯತ್ ನಾಮಕ ಪರಮಾತ್ಮ ಅಂಥೇಳಿ ಅಲ್ಲಿ ಯತ್ ಅನ್ನುವ ಶಬ್ದ ಭಗವಂತನಿಗೆ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಅದೇ ವಿಧವಾಗಿ ಐತರೇಯ ಸಂಹಿತೆಯಲ್ಲಿ ಆಚಾರ್ಯರು ಐತರೇಯ ಸಂಹಿತೆಯನ್ನು ಹೇಳ್ತಾ ಉಪನಿಷತ್ ಭಾಷ್ಯ, ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಒಂದು ಹೇಳ್ತಾರೆ. ಅಯಂ ವಿಷ್ಣುರ್ಹಿ ಕಿಂ ರೂಪ ಉಪಾಸ್ಯೋ ಅಸ್ಮಾಭಿರಚ್ಯುತಃ ಇತಿ ಅಪೃಚ್ಛದ್ ರಮಾದೇವಿ ಮಹಿದಾಸಃ ಜನಾರ್ದನಂ ಆಹತಾಂ ಮಹಿದಾಸೋಥ ಯಚ್ಚ ಜ್ಞಾತೃ ಸ್ವರೂಪತಃ ಅಂಥೇಳಿ. ಲಕ್ಷ್ಮೀದೇವಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂದರೆ ಯಾವಾಗಲೂ ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಜನಗಳಿಗೆ ತಿಳಿಯುವುದಕ್ಕಾಗಿ ಒಂದು ಕೇಳ್ತಾಳೆ, ಹೇಗೆ ಉಪಾಸನೆ ಮಾಡಬೇಕು ಅಂತ ರಮಾದೇವಿ ಪ್ರಶ್ನೆ ಮಾಡ್ತಾರೆ ಜನರಿಗಾಗಿ. ಆವಾಗ ಮಹಿದಾಸ ರೂಪಿನಾದ ಭಗವಂತ ಹೇಳ್ತಾನೆ ಉತ್ತರ ರೂಪಕವಾಗಿ, ನನ್ನ ಅನೇಕ ಹೆಸರುಗಳಿವೆ, ಅದನ್ನು ಸೂಚನೆ ಮಾಡ್ತಾ ಜ್ಞಾತೃಸ್ವರೂಪ ಅಂತ ತಿಳಿಸುವಂತಹ ಶಬ್ದ ಯತ್ ಅನ್ನೋದು ಯಾವುದಿದೋ ಅದನ್ನು ಉಪದೇಶ ಮಾಡಿ ಇದರಿಂದ ನನ್ನನ್ನು ಉಪಾಸನೆ ಮಾಡು ಅಂತ ಹೇಳ್ತಾನೆ ಭಗವಂತ. ಆ ಕಾರಣ ಯತ್ ಅನ್ನುವ ಶಬ್ದ ಭಗವಂತನಿಗೆ ಆಯುಧವಾಗಿ ಜ್ಞಾತೃಸ್ವರೂಪಿ ಅನ್ನುವುದರಲ್ಲಿ ಹೇಳಿದ್ದಾರೆ. ಇನ್ನೊಂದು ಯತ್ ಅಂದರೆ ಭಗವಂತ ಹೊರಗೂ ಒಳಗೂ ವ್ಯಾಪಿಸಿದ್ದಾನೆ. ಹೊರಗಿರುವ ರೂಪ, ಒಳಗಿರುವ ರೂಪ ಎಲ್ಲವೂ ಭಗವಂತನ ರೂಪಗಳು
ಒಂದೇ ವಿಧವಾಗಿ ನಾವು ಕೇಳ್ತೀವಿ. ಅದನ್ನು ಇದು ತಿಳಿಸ್ಕೊಡುತ್ತೆ. ಯತ್ ಯಥಾ ಬಾಹ್ಯೈ ತಥೈವ ಅತ್ರ ಇತಿ ಐಕರೂಪತ್ವಾತ್ ಯತ್ ಅಂಥೇಳಿ. ಯತ್ ಹೇಗೆ ಹೊರಗಿದ್ದಾನೋ ಹಾಗೆ ಒಳಗೂ ಹೊರಗೂ ಒಂದೇ ರೀತಿಯಲ್ಲಿ ಇರುವ ರೂಪ ಅನ್ನುವ ಅರ್ಥವನ್ನು ತಿಳಿಸಿಕೊಳ್ಳುವಂತಹದ್ದು ಯತ್. ಅದೇ ಬೃಹದಾರಣ್ಯಕದಲ್ಲಿ ತದ್ ಯತ್ ಏತದ್ ಇದಂ ಮಯಃ ಅಂಥೇಳಿ ತದ್ ಯದ್ ಏತದ್. ಈ ಭಗವಂತ ಯತ್ ತತ್ ಏತತ್ ಎಲ್ಲ ಶಬ್ದಗಳಿಂದಲೂ ವರ್ಣಿತನಾಗಿದ್ದಾನೆ. ಸೊ ಯತ್ ಶಬ್ದ ಭಗವಂತನ ತಿಳಿಸಿಕೊಡುತ್ತೆ ಅಂತ ಅಲ್ಲಿಯೂ ಹೇಳಿದ್ದಾರೆ. ಇನ್ನೊಂದು ಯತ್ ಅಂದರೆ ಯತ್ ಜ್ಞಾನರೂಪಂ ಅಂಥೇಳಿ ವಾದಿರಾಜರು ಕೊಡ್ತಾರೆ. ಯತ್ ಅಂದರೆ ಒಂದು ಜ್ಞಾತೃ, ಇನ್ನೊಂದು ಜ್ಞಾನರೂಪ, ಎರಡೂ ಒಂದೇ ಅಲ್ಲವೇ ಅಂದರೆ ಇಲ್ಲ. ಜ್ಞಾತೃ ಅಂತ ಹೇಳಿದರೆ ತಿಳಿದವನು, ಅಲ್ಲಿ ಜ್ಞಾತೃ ಅಂದರೆ ಕರ್ತೃತ್ವ ವಾಚಕವಾದಂತಹ ಶಬ್ದ. ಜ್ಞಾನ, ಅವನೇ ಜ್ಞಾನ ಅಂದರೆ ಜ್ಞಾನಾನಂದಮಯನಾದವನು ಭಗವಂತ. ಮಿಕ್ಕವರಿಗೆ ದೇಹಧಾರಣ ಅನ್ನುವುದಿದೆ, ಭಗವಂತನಿಗೆ ಪ್ರಾಕೃತ ದೇಹವೇ ಇಲ್ಲ, ಅವನೇ ಜ್ಞಾನ ಸ್ವರೂಪ. ಅದಕ್ಕೆ ಯತ್ ಅವನೇ ಜ್ಞಾನರೂಪನಾಗಿದ್ದಾನೆ ಅನ್ನೋದು ತಿಳಿಸಿಕೊಡುತ್ತೆ. ಅದೇ ವಿಧವಾಗಿ ಇಣ್ಣ ಧಾತುವಿನಲ್ಲಿ ಏತಿ ಜಾನಾತಿ ಅಂತ ಇರುವಂತೆ ಏತಿ ಗಚ್ಚತಿ ಅಂತ ಹೇಳಿ ಕೂಡ, ಅಂದರೆ ಭಗವಂತ ಎಲ್ಲ ಕಡೆ ಹೋಗಿದ್ದಾನೆ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಸರ್ವವ್ಯಾಪಕ ಸರ್ವಗತನಾಗಿದ್ದಾನೆ ಭಗವಂತ ಅಂತ ತಿಳಿಸುವುದು ಕೂಡ ಯತ್ ಶಬ್ದ, ಅದನ್ನೂ ತಿಳಿಸಿಕೊಡುತ್ತೆ. ಯತ್ ಅಂತ ಹೇಳಿದರೆ ಭಗವಂತ ತೇಷಾಂ ರಕ್ಷಾಯ ಯತತೆ ಇತಿ ಯತ್ ಅಂತ. ಯತ್ ಯತತೆ ಅಂದರೆ ಭಗವಂತ ಪ್ರಯತ್ನ ಮಾಡ್ತಾನೆ ಅಂದರೆ ಭಗವಂತ ಇಚ್ಛೆ ಮಾಡುವುದೇ ಪ್ರಯತ್ನ. ಎಲ್ಲ ಅವನು ಇಚ್ಛಾ ಪ್ರಯತ್ನಗಳು ಎಲ್ಲವೂ ಒಂದೇ, ಅವನು ಕ್ರಿಯಾ ಇಚ್ಛಾ ಪ್ರಯತ್ನ ಎಲ್ಲವೂ ಒಂದೇ. ಸೊ ಭಗವಂತ ಪ್ರಯತ್ನವೂ ಮಾಡ್ತಾನೆ, ಕ್ರಿಯೆಯೂ ಮಾಡ್ತಾನೆ, ಇಚ್ಛೆಯೂ ಮಾಡೋದಿಲ್ಲ. ಸೊ ಈ ಅವನು ಮಾಡುವ ಪ್ರಯತ್ನ ಅನ್ನೋದು ಯಾವುದಿದೋ ಅದು ಯತ್, ಯತನ ಪ್ರಯತ್ನ ಅನ್ನೋದು. ಆ ಅರ್ಥದಲ್ಲಿ ಕೂಡ ಯತ್ ಅಂಥೇಳಿ. ಇನ್ನೊಂದು ಪೂರ್ಣತ್ವಾತ್ ಯಹ ತತತ್ವಾತ್ ತತಃ ತತ್ ಏವ ಯತ್. ಸೊ ಭಗವಂತ ಪೂರ್ಣ ಅಂತ ಈ ಶಬ್ದ ಯತ್ ಅನ್ನೋದು ಭಗವಂತನ ಪೂರ್ಣತ್ವವನ್ನು ತಿಳಿಸಿಕೊಳ್ಳುವಂತಹ ಶಬ್ದ ಆಗಿದೆ, ಅದು ಕೂಡ ಯತ್ ಅಂಥೇಳಿ. ಸೊ ಅದೇ ವಿಧ ಜನಾರ್ದನ ಪೂರ್ಣತ್ವಾತ್ ಯ ಇತೀರ್ಯತೆ ಅಂಥೇಳಿ ಶಬ್ದ ನಿರ್ಣಯದಲ್ಲಿ ಕೂಡ ಬೃಹದಾರಣ್ಯಕೋಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಶಬ್ದ ನಿರ್ಣಯವನ್ನು ಕೋಟ್ ಮಾಡ್ತಾ ಅಲ್ಲಿ ಹೇಳ್ತಾರೆ. ಅದೇ ವಿಧವಾಗಿ ಇನ್ನೊಂದು ಯತ್ ಅಂದರೆ ನಾವು ನೋಡಿದ್ವಿ, ಯಾ ಅನ್ನುವ ಶಬ್ದ ವಾಯುದೇವರಿಗೆ, ಯಂ ವಾಯುಂ ಅಂಥೇಳಿ. ಸೊ ಯತ್ ವಾಯುವಿನಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಭಗವಂತ, ವಾಯು ಅಂತರ್ಗತನಾಗಿದ್ದಾನೆ ಅನ್ನುತ್ತ ತಿಳಿಸುವಂತಹದ್ದು ವಾಯುಂ ತನೋತಿ ವ್ಯಾಪ್ನೋತಿ ಇತಿ ಯತ್ ಅಂಥೇಳಿ. ಈ ವಿಧವಾಗಿ ವಾಯುದೇವರಲ್ಲಿ ನೆಲೆಸಿದ್ದಾನೆ ಭಗವಂತ ಅಂತ ಈ ವಿಧ. ಅಂತಹ ಯತ್ ನಾಮಕನಾದ, ಸೊ ಯತ್ ಅಂದರೆ ಏನೋ ಸುಮ್ಮನೆ ಯತ್, ಒಂದು ಭಗವಂತನಿಗೆ ಒಂದು ಹೆಸರು ಅಂತ ಸಾಮಾನ್ಯ ನಾಮ ಅಂತ ತಿಳ್ಕೋಬಾರದು. ಅಂತಹ ಯತ್ ನಾಮದಿಂದ ವರ್ಣಿತನಾದ ಭಗವಂತನ ರುಚ್ಛ ಅಂದರೆ ಇಚ್ಛಾ ಅಂತೇಳಿ. ಯದೃಚ್ಛಾಲಾಭದಿಂದ ನಮಗೆ ಅಂದರೆ ನಮಗೆ ಯಾವುದು ಮಾಗೃಧ ಕಸಸಿದ್ದನಂ ಅಂಥೇಳಿ ಭಗವಂತನನ್ನು ಈಶಾವಾಸ್ಯಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃಧ ಕಸ್ಯಸಿದ್ಧನಂ ಅಂತ ಶಾಸ್ತ್ರ ಹೇಳಿದಂತೆ ಆ ಭಗವಂತನ ಇಚ್ಛೆಯಿಂದ ನಮಗೆ ಏನು ಉಂಟಾಗಿತೋ ಅದನ್ನು, ಯಾಕಂದರೆ ನಮಗೆ ಪ್ರಶ್ನೆ ಒಂದು ಬರುತ್ತೆ, ಏನೂ ಭಗವಂತನ ಬೇಡಬೇಡಿ ಅಂದರೆ, ಭಗವಂತನನ್ನು ಏನು ಬೇಡದೇ ಇದ್ದರೆ ನಮಗೆ ಸಿಗಬೇಕಾಗಿದ್ದು ನಾವು ಬೇಡಬೇಕಲ್ಲವಾ, ಏನು ಬೇಡದೇ ಇರುವುದು ಹೇಗೆ, ಅದು ಸರಿಯಲ್ಲವಲ್ಲ ಅಂತ ನಮ್ಮ ಸಂದೇಹ ಬಂದರೆ, ಇಲ್ಲ ಭಗವಂತನನ್ನು ಏನು ಬೇಡದೇ ಇರುವುದು ಅಂತ ಹೇಳಿದರೆ ಭಗವಂತ ಬೇಡದೇ ಇದ್ದರೆ ಕೊಡೋದಿಲ್ಲ ಅಂತಲ್ಲ. ಇನ್ಫ್ಯಾಕ್ಟ್ ವಾದಿರಾಜರು ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ತದಾಶು ಕಾರ್ಯಜ್ಞ ಪ್ರಳಯಾರ್ಕಾಯಿತ ಪ್ರಭಾ ಅಂಥೇಳಿ, ನಿನ್ನ ಭಕ್ತರಿಗೆ ಯಾವುದು ಹಿತವು ಅನ್ನೋದು ನಿನಗೆ ಗೊತ್ತು ಚೆನ್ನಾಗಿ, ನಾನು ಏನೂ ಬೇಡುವುದಿಲ್ಲ. ಯತ್ ಹಿತಂ ತವ ಭಕ್ತಾನಾಂ ಅಸ್ಮಾಕಂ, ನಿನ್ನ ಭಕ್ತರು ನಾವು ಯಾರಿದ್ದೀರೋ ಅದು ನೀನು ಮಾಡಪ್ಪ, ನಿನ್ನಿಷ್ಟ ಬಂದಂತೆ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ನೀನು ಮಾಡು, ನಾನು ಏನು ಬೇಡುವುದಿಲ್ಲ ಅಂಥೇಳಿ. ಆ ಸ್ಥಿತಿಗೆ ಹೋಗಲಿಕ್ಕೆ ಮುಂಚೆ ನಮಗೆ ಹೋಗುವುದು ಬಹಳ ಕಷ್ಟ. ಆದರೆ ಹೋಗಲಿಕ್ಕೆ ಮುಂಚೆ ಇರುವಂತಹ ನಾವೇನು ಮಾಡಬೇಕು, ಅಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಭಗವಂತನ ಅದು ಬೇಕು ಇದು ಬೇಕು ಅಂತ ಬೇಡದೆ ನಮಗೆ ಏನು ಕೊಡಬೇಕು, ಯಾವಾಗ ಹೇಗೆ ಕೊಡಬೇಕು ಕೊಡ್ತಾನೆ ಭಗವಂತ, ನಾವು ಬೇಡಬಾರದು ಅಂಥೇಳಿ ಇಂತಹ ಒಂದು ಎದುರ್ಛಾಲಾಭದಿಂದ ಭಗವಂತನ ಇಚ್ಛೆಯಿಂದ ಬಂದದ್ದೇ ಭಗವಂತನಿಗೆ ಇಚ್ಛೆ ಇಲ್ಲದೇ ಇದ್ದರೂ ನಾನು ಅದನ್ನು ಪಡೆಯುತ್ತೇನೆ, ಭಗವಂತನನ್ನು ಯಾರನ್ನು ಒಲಿಸಿಕೊಂಡು ಇಲ್ಲ ತುಚ್ಛ ದೇವತೆಯನ್ನು ಮಾಡಿ ಏನೋ ಮಾಡಿ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಇರುವುದನ್ನು ನಾನು ಪಡೆಯುತ್ತೇನೆ ಅಂತ ಯಾರಾದರೂ ಭಾವನೆ ಮಾಡಿದರೆ ಅದು ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಹಾಗೆ ಮಾಡಲಿಕ್ಕೆ ಯಾರಾದರೆ ಪ್ರಯತ್ನ ಮಾಡ್ತಾನೋ ಅವನು ಬಹಳ ಗೊಂದಲಕ್ಕೆ ಒಳಗಾಗುತ್ತೆ. ಅದು ಸಾಧ್ಯವೇ ಇಲ್ಲದೆ ಇರುವಂತಹ ಮಾತು ಅಂಥೇಳಿ ನಾವು ತಿಳ್ಕೋಬೇಕಾಗಿದೆ. ಅದಕ್ಕೆ ಸೂಸಿ ಬಹ ನದಿಯೊಳಗೆ ಅಂಥೇಳಿ ಒಂದು ಕಡೆ ಬರುತ್ತೆ. ಸೂಸಿ ಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆನುತ ಜಲಕ್ಕೆ ಈಸಿದರೆ ಕೈ ಸೋತು ಮುಳುಗುವ ಹರಿಯ ಬಿಟ್ಟವನು ಕ್ಲೇಶವೈದುವ ನಾದಿಯಲ್ಲಿ ಸರ್ವೇಶ ಕೃತ್ಯ ಮಾಡಿದುದ ಬಿಟ್ಟಾಸೆಯಿಂದಲೇ ಅನ್ಯರಾರಾಧಿಸುವ ಮಾನವನು. ಬೇರೆಯವನ್ನ ಯಾರನ್ನು ಆರಾಧನೆ ಮಾಡಿ ದೇವರಿಗೆ ಇಚ್ಛೆಗೆ ವಿರುದ್ಧವಾಗಿ ನಾನು ಪಡಿತೀನಿ ಅಂತ ಹೇಳಿದರೆ
ಅವನು ನದಿಗೆ ಎದುರಿದನವನಂತೆ ಹೋಗಿ ಮುಳುಗು ಹೋಗ್ತಾನೆ ಹೊರತು ಅವನಿಂದ ಏನು ಅದು ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಂತಹ ಪ್ರಯತ್ನಕ್ಕೆ ಕೂಡ ಯಾರು ತಲೆ ಹಾಕಬಾರದು. ಭಗವಂತನ ಇಚ್ಛಾನುಸಾರವಾಗಿಯೇ ಎಲ್ಲವೂ ನಡೆಯುತ್ತೆ. ಹರಿ ನೆನೆದರೆ ಆಗತ್ತೆ, ಇಲ್ಲದ್ರೆ ಆಗುವುದಿಲ್ಲ. ಆ ತಿಳುವಳಿಕೆ ಅದು ಜೀರ್ಣವಾಗಬೇಕು ನಮಗೆ ಅನ್ನೋದು ಅದು ಮುಖ್ಯವಾದ ಅಂಶ. ಸೊ ಈ ವಿಧವಾಗಿ ಆ ಪದ್ಯದಲ್ಲಿರುವಂತಹ ಒಂದು ಅಂಶಗಳನ್ನು ಸ್ವಲ್ಪ ನೋಡಿದ್ದೀವಿ. ಈಗ ನೆಕ್ಸ್ಟ್ ಪದ್ಯ, ಆ ವಿಧವಾಗಿ ಭಗವನ್ ಅಚ್ಯುತನಾಂಗಿಗಳನ್ನು ನಾವು ಯದೃಚ್ಛಲಾಭದಿಂದ ತಿಳ್ಕೊಂಡು ತುಚ್ಛ ವಿಷಯಗಳನ್ನು ನಿಶ್ಚಯಿಸದೇ ಇದ್ದರೆ ನಾವು ಪ್ರೋಚ್ಛರಾಗುತ್ತೀವಿ. ಪ್ರಕೃಷ್ಟವಾದ ಉಚ್ಛರು, ಉಚ್ಛ ಅಂದರೆ ಉನ್ನತ ಸ್ಥಿತಿಗೆ ಹೋಗುವುದು, ಉತ್ಕೃಷ್ಟರಾಗುವುದು, ಮೇಲಕ್ಕೆ ಹೋಗುವುದು, ಭಗವಂತನ ಹತ್ತಿರ ಹೋಗುವುದು. ಅಂತಹ ಪ್ರಕೃಷ್ಟವಾದ ಉಚ್ಚ ಸ್ಥಿತಿಯನ್ನು ಪಡಿತೀವಿ ಅನ್ನುವುದನ್ನು ಆ ಅಚ್ಯುತನ ಅಂಗಡಿಗಳನ್ನು ಅರ್ಚಿಸಬೇಕು ಅನ್ನೋದರಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ತಿಳಿಸುವುದರ ಮೂಲಕವಾಗಿ ಭಗವಂತನ ದಾಸರಾಗಬೇಕು ಅಂತ ಹೇಳಿದ್ದಾರೆ. ಅದನ್ನು ಮತ್ತು ಮೂರನೆಯ ಪದ್ಯದಲ್ಲಿ ಹೇಗೆ ದಾಸರಾಗಬೇಕು ಅನ್ನೋದನ್ನು ಹೇಳ್ತಾರೆ. ಮನ ವಾಕ್ಕಾಯದೊಳ್ ಅನುಭವಿಸುವ ದಿನದ ವಿಷಯ ಸಾಧನಗಳನ್ನು ಅನಿಲಾಂತರ್ಗತ ವನರುಹದಳಲೋ ಜನಗರ್ಪಿಸಿದ ಸನುನಾನೆಂಬುದೇ ಫಲವಿದು ಬಾಳುವುದಕ್ಕೆ. ಸೊ ನಾವು ಮನೋವಾಕ್ಕಾಯದಿಂದ, ಮನಸ್ಸಿನಿಂದ, ವಾಕ್ಕಿನಿಂದ, ಕಾಯದ ಮನಸ್ಸು ಭಗವಂತನನ್ನು ತ್ರಿಕರಣ ಶುದ್ಧಿಯಾಗಿ ನಾವು ಸೇರಬೇಕು, ತಿಳ್ಕೋಬೇಕು. ಅಷ್ಟೇ ಅಲ್ಲದೆ ಮನಸ್ಸು ವಾಕ್ ಕಾಯ ಒಳಗೆ ಅನುಭವಿಸುವಂತಹ ದಿನದ ವಿಷಯ ಸಾಧನಗಳನ್ನು. ಏನು ಇದರ ಅರ್ಥ ಅಂತ ಹೇಳಿದರೆ, ನಾನು ಮೊದಲು ದೇವನೇ ಈಶ, ದೇವ ಈಶ, ನಾನು ದಾಸ, ಭಗವಂತನೇ ಈಶ, ಸರ್ವ ನಿಯಾಮಕ, ನಾನು ದಾಸ, ಈಶ ದಾಸದ ಭಾವನೆ ಬರಬೇಕು. ಈ ಈಶದಾಸ ಭಾವನೆ ಅದು ಜ್ಞಾನ. ಅಂತಹ ಜ್ಞಾನ ಮೋಕ್ಷ ಸಾಧನ ಅಂತ ಹಿಂದಿನ ಪದ್ಯದಲ್ಲಿ ಸೂಚನೆ ಮಾಡಿದ್ದನ್ನು ಇಲ್ಲಿ ಹೇಗೆ ಈಶದಾಸ ಭಾವನೆಯನ್ನು ಪಡೆಯಬೇಕು ಅಂತ ಅದನ್ನು ಹೇಳ್ತಾ ಇದ್ದಾರೆ. ದಾಸನಾಗಬೇಕಾದರೆ ನಾನೇನು ಮಾಡಬೇಕಂದ್ರೆ, ಅದು ಈ ನಮಗೆ ಇರುವಂತಹ ಇಂದ್ರಿಯಗಳು 11 ಇಂದ್ರಿಯಗಳಿವೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಏಕಾದಶ ಇಂದ್ರಿಯಗಳು. ಈ 11 ಇಂದ್ರಿಯಗಳು, ಈ 11 ಇಂದ್ರಿಯಗಳು ಏನು, ಇದರ ಮೂಲಕವಾಗಿ ನಮಗೆ ಏನು ನಡೀತಾ ಇದೆ, ದೇಹದ ವ್ಯಾಪಾರಗಳು ನಡೆಯುತ್ತೆ. ಇಲ್ಲಿ ಜ್ಞಾನೇಂದ್ರಿಯಗಳು ಇನ್ಪುಟ್ ಡಿವೈಸಸ್ ಇದ್ದಂತೆ. ಜ್ಞಾನವನ್ನು ಪಡೆಯುವುದಕ್ಕೆ ಬೇಕಾದ 5 ಇಂದ್ರಿಯಗಳು. ಯಾವುದನ್ನ ಒಂದು ವಸ್ತು ನೋಡ್ತೀವಿ, ನೋಡಿದಾಗ ಕಣ್ಣಿಂದ ನೋಡಿದಾಗ ಆ ವಸ್ತುವಿನ ರೂಪದ ಜ್ಞಾನ ನಮಗೆ ಬರುತ್ತೆ. ವಸ್ತುವು ರುಚಿ ಹೇಗಿದೋ ಗೊತ್ತಿಲ್ಲ, ಒಂದು ವಸ್ತು ಇರುತ್ತೆ, ಅದು ರುಚಿಯೇ ಗೊತ್ತಿಲ್ಲದೆ ಇದ್ರೆ ಅದು ಬಾಯಲ್ಲಿ ಹಾಕೊಂಡು ರುಚಿ ನೋಡಿದಾಗ ಅದರ ರುಚಿ ಗೊತ್ತಾಗುತ್ತೆ, ರಸನೇಂದ್ರಿಯ. ಈ ವಿಧವಾಗಿ ಮಾತುಗಳನ್ನು ಕೇಳುವುದು ಅಂದರೆ ಹೊರಗಿನ ವಿಷಯಗಳು ಈ ಇಂದ್ರಿಯಗಳ ಮೂಲಕವಾಗಿ ನಮ್ಮ ಒಳಗೆ ಪ್ರವೇಶ ಮಾಡಿದಾಗ ಇದು ಇನ್ಪುಟ್ ಡಿವೈಸ್ ಇದ್ದಂತೆ. ಆವಾಗ ನಮಗೆ ಆ ವಿಷಯಗಳ ಬಗ್ಗೆ ಒಂದು ಜ್ಞಾನ ಬರುತ್ತೆ. ಅವು ಜ್ಞಾನೇಂದ್ರಿಯಗಳು. ಸೊ ಈ ಜ್ಞಾನೇಂದ್ರಿಯಗಳ ಮೂಲಕವಾಗಿ ನಮಗೆ ಸುಖಗಳು ಬರುತ್ತೆ. ಸೊ ವಿಷಯ ಅನುಭವಿಸುವ ದಿನದ ವಿಷಯ ಸಾಧನೆಗಳು. ಸೊ ಇವು ವಿಷಯ ಸಾಧನೆಗಳು. ಸೊ ಈ ಜ್ಞಾನೇಂದ್ರಿಯಗಳ ಮೂಲಕವಾಗಿ ನಮಗೆ ಸುಖ ಬರುತ್ತೆ. ಅದನ್ನು ಅದೇ ವಿಧವಾಗಿ ಜ್ಞಾನೇಂದ್ರಿಯಗಳ ಮೂಲಕವಾಗಿ ದುಃಖವೂ ಬರಬಹುದು. ಯಾವುದೇ ನಮಗೆ ಇಷ್ಟವಿಲ್ಲದೆ ಇರುವ ವಿಷಯ ಕಣ್ಣಿಗೆ ಕಾಣಿಸ್ತು, ಮನಸ್ಸಿಗೆ ಬೇಜಾರಾಗುತ್ತೆ, ಅದು ದುಃಖ. ನೋಡುವುದರ ಮೂಲಕವಾಗಿ ದುಃಖವಾಯಿತು. ಇಲ್ಲ ಯಾವುದೋ ಪದಾರ್ಥ ಕೆಟ್ಟೋಗಿದ ಪದಾರ್ಥ ಇರುತ್ತೆ, ಬಾಯಿಗೆ ಹಾಕ್ಕೊಳ್ತೀವಿ, ಹ್ಯಾ ಅಂತ ಬರುತ್ತೆ. ಸೊ ಆವಾಗ ಕಷ್ಟ ಆಯಿತು. ಸೊ ಈ ವಿಧವಾಗಿ ಇಲ್ಲ ದೇಹಕ್ಕೆ ಯಾವುದೋ ಒಳ್ಳೆ ಚೆನ್ನಾಗಿ ತಣ್ಣಗಿರುವ ಗಾಳಿ ಸಾಕಿದೆ ಸುಖ ಬರಬಹುದು. ಇಲ್ಲ ದೇಹಕ್ಕೆ ಯಾರು ಚುಚ್ಚುತ್ತಾರೆ, ಹೊಡಿತಾರೆ, ದುಃಖ ಆಗುತ್ತೆ. ಸ್ಪರ್ಶೇಂದ್ರಿಯಕ್ಕೆ ಈ ವಿಧವಾಗಿ ಸುಖ ದುಃಖಗಳು ಜ್ಞಾನೇಂದ್ರಿಯಗಳ ಮೂಲಕವಾಗಿ ಆಗುತ್ತೆ. ಅದೇ ವಿಧವಾಗಿ ಸುಖ ದುಃಖಗಳು ಕರ್ಮೇಂದ್ರಿಯಗಳು ಔಟ್ಪುಟ್ ಡಿವೈಸಸ್ ಇದಂತೆ. ಏನೋ ಒಂದು ಕೆಲಸ ಮಾಡ್ತೀವಿ, ಕೆಲಸ ಮಾಡಿದಾಗ ನಮಗೆ ಸುಖ ಆಗುತ್ತೆ. ಇಲ್ಲ ಕೆಲಸ ಮಾಡಿದಾಗ ಯಾವುದೊಂದು ಕೆಟ್ಟ ಕೆಲಸ ಮಾಡ್ತೀವಿ, ದುಃಖ ಆಗ್ಬೋದು. ಸೊ ಇದು ಕೈಯಿಂದ ಮಾಡುವಂಥದ್ದು. ಹಾಗೆ ಕಾಲಿಂದ ನಡ್ಕೊಂಡು ಹೋಗ್ತೀವಿ, ಒಂದು ಪ್ಲೆಸೆಂಟ್ ವಾಕ್ ಹೋದಾಗ ಸುಖವಾಗಿ ಅನಿಸುತ್ತೆ. ಇಲ್ಲ ಏನೋ ಬಹಳ ದೂರ ನಡಿತೀವಿ, ಕಾಲು ನೋವಾಗ್ತಾ ಇರುತ್ತೆ, ಅದೇ ನಡೆಯುವ ಕೆಲಸ ದುಃಖವನ್ನು ಕೊಡಬಹುದು. ಸೊ ಈ ವಿಧವಾಗಿ ಕರ್ಮೇಂದ್ರಿಯಗಳು ಔಟ್ಪುಟ್ ಡಿವೈಸಸ್ ಇದ್ದಂತೆ. ಈ 5 ಕರ್ಮೇಂದ್ರಿಯಗಳ ಮೂಲಕವಾಗಿ ನಾವು 5 ಕಾರ್ಯಗಳನ್ನು ಮಾಡ್ತೀವಿ, 5 ವಿಧವಾದ ಕಾರ್ಯಗಳು. ಈ ಬಾಯಿನಲ್ಲಿರುವ ಒಂದು ಇಂದ್ರಿಯ ಇದೆ, ನಾಲಿಗೆ, ಇದು ಬೋತ್ ಇನ್ಪುಟ್ಟು ಮಾಡುತ್ತೆ, ಔಟ್ಪುಟ್. ಅಂದರೆ ಒಂದು ಗೋಳಕ 2 ಇಂದ್ರಿಯಗಳ ಕೆಲಸ ಮಾಡುತ್ತೆ. ಅದು ರುಚಿ ನೋಡ್ಲಕ್ಕೂ ನಾಲಿಗೆ ಬೇಕು, ಮಾತಾಡ್ಲಕ್ಕೂ ನಾಲಿಗೆ ಬೇಕು. ಮಾತಾಡುವಾಗ ಅದು ಔಟ್ಪುಟ್ ಡಿವೈಸ್, ವಾಕ್ ಔಟ್ಪುಟ್ ಡಿವೈಸ್. ಇಲ್ಲ ಅದು ವಾಕ್ ಅಂತ ಹೇಳುವುದರ ಮೂಲಕವಾಗಿ ವಾಗೇಂದ್ರಿಯ, ಅದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಇದು ಒಂದು ಗೋಳಕ 2 ಇಂದ್ರಿಯಗಳು. ಇದು ಒಂದು ಇಂದ್ರಿಯ ಇನ್ಪುಟ್ ಡಿವೈಸ್, ಒಂದು ಇಂದ್ರಿಯ ಔಟ್ಪುಟ್, ಒಂದು ಜ್ಞಾನೇಂದ್ರಿಯ, ಒಂದು ಕರ್ಮೇಂದ್ರಿಯ.
ಮನಸ್ಸನ್ನುವುದು ಅದು ಒಂದು ಗೋಳಕ ಒಂದೇ ಇಂದ್ರಿಯ, ಆದರೆ ಎರಡು ಕೆಲಸ ಮಾಡುತ್ತೆ. ಮನಸ್ಸು ಇಟ್ಸ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್. ಮನಸ್ಸಿನಿಂದ ನಾವು ವಿಷಯ ಗ್ರಹಣ ಮಾಡ್ತೀವಿ, ಮನಸ್ಸಿನಿಂದ ನಾವು ಇಚ್ಛೆ ಮಾಡುವುದು, ಮನಸ್ಸಿನಿಂದ ವ್ಯಾಪಾರಗಳು ಮಾಡ್ತೀವಿ. ಸೊ ಮನಸ್ಸು ಇಟ್ ಇಸ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್. ಸೊ ಈ ವಿಧವಾಗಿ ಈ 11 ಏಕಾದಶ ಇಂದ್ರಿಯಗಳ ಮೂಲಕವಾಗಿ ನಮಗೆ ವಿಷಯ ಸಾಧನೆ ಆಗುತ್ತೆ. ಶರೀರ ಮಾಧ್ಯ ಖಲು ಧರ್ಮ ಸಾಧನಂ ಅಂತ ಹೇಳಿದಂತೆ ಈ ಶರೀರದಲ್ಲಿರುವಂತಹ ಈ 11 ಇಂದ್ರಿಯಗಳ ಮೂಲಕವಾಗಿ ಯಾವ ವಿಷಯ ಸಾಧನೆಗಳು ಆಗತ್ತೋ, ಮನ ವಾಕ್ಕಾಯದ ಒಳಗೆ ಅನುಭವಿಸುವಂತಹ ಈ ದಿನದ ಯಾವತ್ತು ಇವತ್ತು ಮಾಡಿದ್ದೀವಿ ದೇವರಿಗೆ ಅದನ್ನು ಅರ್ಪಣೆ ಮಾಡೋಣ ಅಂದರೆ ಅಲ್ಲ, ಇವತ್ತು ಮಾತ್ರ ಅರ್ಪಣೆ ಮಾಡೋದಲ್ಲ, ಯಾವತ್ತೂ ಎಲ್ಲ ಕಾಲಗಳಲ್ಲಿ ದಿನದಿ ನಾವು ಮಾಡುವಂತಹ ವಿಷಯ ಸಾಧನೆಗಳನ್ನು ನಾವು ಅನಿಲ ಅಂತರ್ಗತ ವನರುಹ ಲೋಚನೆಗೆ ಅರ್ಪಿಸಿ ದಾಸನು ನಾ. ಸೊ ಭಗವಂತನ ದಾಸನಾಗುವುದೆಂದರೆ ನಮಗೆ ಸಿಗುವಂತಹ ಇವೆಲ್ಲ ವಿಷಯ ಸುಖಗಳು ಯಾವುದಿದೋ ಅದು ಭಗವಂತನೇ ಕೊಟ್ಟಿದ್ದಾನೆ, ನಾನು ನನ್ನ ಒಂದು ಶಕ್ತಿಯಿಂದ ನಾನು ಪಡೆದಿದ್ದಲ್ಲ. ಈ ಅಸ್ವತಂತ್ರ ಭಾವನೆ ನಮಗೆ ಸ್ವತಂತ್ರ ಭಗವಂತ ಅನ್ನುವ ತಿಳುವಳಿಕೆ ಯಾವುದಿದೋ ಅದು ಒಂದು ಮುಖ್ಯವಾದ ಅಂಶ. ಅಷ್ಟೇ ಅಲ್ಲ, ಇದು ಭಗವಂತನ ಪೂಜಾರೂಪಕವಾಗಿ ನಾನೇನು ಮಾಡಲಾರೆ, ಇಷ್ಟು ಮಾಡ್ತಾ ಇದ್ದೀನಿ, ಇದೆಲ್ಲವೂ ಭಗವಂತನ ಪೂಜೆ ಅಂತ ಭಗವಂತ ಸ್ವೀಕಾರ ಮಾಡಲಿ ಅಂಥೇಳಿ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವಿಷಯ ಸುಖ. ಸೊ ಈ ಮನಸ್ಸು ಮಾತು ದೇಹವನ್ನುವ ತ್ರಿಕರಣವನ್ನು ಶುದ್ಧ ಮಾಡಿಕೊಂಡು ಅವುಗಳಿಂದ ನಾವು ಅನುಭವಿಸುವಂತಹ ಸುಖಗಳು ಪದಾರ್ಥಗಳು ಇವೆಲ್ಲವೂ ಕೂಡ ದೇವರ ಕರುಣದಿಂದ ನಮಗೆ ಉಂಟಾಗಿದೆ, ಅವನು ಕೊಟ್ಟಿದ್ದಾನೆ, ನಮಗೆ ಬಂದಿದೆ ಅನ್ನುವ ಒಂದು ಅರಿವು ತಿಳುವಳಿಕೆ ಇದ್ದರೆ ಅದು ಯಾವಾಗಲೂ ಮಾಡಬೇಕು. ದಿನದಿ ನಾವು ಅರ್ಪಣೆ ಮಾಡಬೇಕು ಭಗವಂತನಿಗೆ. ಆವಾಗ ದಿನದಿ ವಿಷಯ ಸಾಧನಗಳನ್ನು ಪ್ರತಿದಿನವೂ ಆಯಾ ವಿಷಯಗಳನ್ನು ಹರಿಯ ಅಧೀನ ಭೋಗ ಅವನು ಹರಿಯ ಪೂಜೆ ಅಂತ ಯಾರಾದರೂ ತಿಳ್ಕೊಳ್ತಾರೋ ಅವನು ಸಕಲ ಕರ್ಮಗಳನ್ನು ದೇಹದ ಪುಷ್ಟಿಗೆ ಸಂಸಾರಕ್ಕೆ ಇದಕ್ಕಾಗಿ ಮಾಡಿದ ಭೋಗ ಅದು ಬಂಧಕವಾಗದೆ ಮೋಚಕವಾಗುವಂತಹ ಯಾಕೆಂದರೆ ಬಂಧನ ಕೊಡುವುದು ಭಗವಂತನೇ, ಮೋಚನ ಕೊಡುವುದು ಭಗವಂತನೇ. ಅಂದರೆ ಅವನು ಸುಮ್ಮನೆ ಅಲ್ಲ. ಇದನ್ನು ಭಗವಂತನ ಮೂಲಕವಾಗಿ ನಾವು ಅನುಗ್ರಹದಿಂದ ಈ ಭಾವನೆಯನ್ನು ಇಟ್ಟುಕೊಂಡಾಗ ಅದು ಬಂಧಕವಾಗದೆ ಮೋಚಕವಾಗತ್ತೆ. ಸೊ ಕರ್ಮ ಅಭಿಮಾನವನ್ನು ನಾವು ತೊರೆದು ಆ ಕರ್ಮಲೇಪವನ್ನು ಬರದೆ ಮಾಡ್ಕೋಬೇಕು. ಇದು ಮಾಡುವಾಗ ಹೇಗೆ ದೇವರ ಯಾವ ರೂಪದಲ್ಲಿ ವನರುಹದಳ ಲೋಚನೆಗೆ ಅರ್ಪಿಸಿ, ನಾರಾಯಣಗರ್ಪಿಸಿ, ಗೋವಿಂದಗರ್ಪಿಸಿ, ಮಧುಸೂದನಗರ್ಪಿಸಿ ಅಂತ ಯಾವುದೋ ಪ್ರಯೋಗ ಮಾಡಿರಬಹುದು ಶಬ್ದ, ಆದರೆ ವನರುಹದಳ ಲೋಚನೆಗೆ ಅರ್ಪಿಸಿ ಅಂತ ಹೇಳಿದ್ದಾರೆ. ಏನೋ ಬಾಯಿಗೆ ಬಂದ ಒಂದು ಶಬ್ದವನ್ನು ಹಾಕಿದ್ದಾರ, ಇದು ಹಾಕುವುದರಲ್ಲಿ ಒಂದು ಉದ್ದೇಶವಿದೆ ಅಂತೇಳಿ. ವನರುಹದಳ ಲೋಚನ ಅಂದರೆ ವನ ಅಂದರೆ ನೀರು ಅಂತ ಅರ್ಥ, ವನರುಹ ಅಂದರೆ ನೀರಿನಲ್ಲಿ ಹುಟ್ಟಿರು ಬಂದಂಥದ್ದು ತಾವರೆ ಪದ್ಮ. ಸೊ ದಳ ಪದ್ಮದಳಾಯತ ಲೋಚನ ಅಂಥೇಳಿ, ವನರುಹದಳ ಲೋಚನ ಅಂದರೆ ಪದ್ಮನಯನ. ಅದಕ್ಕೆ ಅಮೋಘ ಪುಂಡರಿಕಾಕ್ಷೋ ಅಂತ ಹೇಳಿದಂತೆ ಪದ್ಮನಾಭೋ ಅರವಿಂದಾಕ್ಷ ಅಂಥೇಳಿ ಈ ನಾವು ವಿಷ್ಣು ಸ್ಥಾನದಲ್ಲಿ ನೋಡುವಂತಹ ಭಗವಂತನಿಗೆ ಪುಂಡರೀಕಾಕ್ಷ, ಅರವಿಂದಾಕ್ಷ ಇತ್ಯಾದಿ ಹೆಸರುಗಳಿದೆ. ಸೊ ಈ ಪುಂಡರೀಕಾಕ್ಷ ಅಂತ ಕರೆಯಲ್ಪಡುವ ಭಗವಂತ ಅವನು ವನರುಹದಳ ಲೋಚನ ಅಂತ ಹೇಳಿದರೆ ಕಮಲದಳಾಯತಾಕ್ಷ ಅಂತ ಹೇಳಿದಂತೆ. ಏನು ಕಮಲದಳ ಅಂದರೆ ಕಮಲದಳಗಳಂತೆ ವಿಶಾಲವಾದ ಕಣ್ಣು, ಅಂದರೆ ಅವನು ವಿಶಾಲವಾದ ಕಣ್ಣು, ವಿಶಾಲವಾದ ದೃಷ್ಟಿ. ಅಂದರೆ ಇದು ನಾವು ಮಾಡುವ ಸಣ್ಣ ಸಣ್ಣ ಕರ್ಮಗಳನ್ನು, ಸೂಕ್ಷ್ಮವಾಗಿದೆ ಕರ್ಮಗಳು, ಚಿಕ್ಕವಾಗಿದೆ ಅಂಥೇಳಿ ಏನೋ ಮಾಡಿದಪ್ಪ ಕೆಲಸ, ಏನು ದೊಡ್ಡ ಕೆಲಸ ಮಾಡಿದ, ಭಾಳ ಚಿಕ್ಕ ಕೆಲಸವನ್ನು ಮಾಡಿದ ಅಂತ ದೇವರು ನೋಡೋದಿಲ್ಲ. ಮಾಡಿದ್ದಾನಲ್ವಾ, ಅದಕ್ಕೆ ಕೊಡೋಣ, ಅನುಗ್ರಹ ಮಾಡೋಣ ಅಂಥೇಳಿ ವಿಶಾಲ ದೃಷ್ಟಿಯಿಂದ ಭಗವಂತ ನೋಡ್ತಾನೆ ಅನ್ನುವುದು ಕಮಲದಳಾಯತಾಕ್ಷರಕ್ಕೆ ವನರುಹದಳ. ಇನ್ನೊಂದು ವನರುಹ, ಕಮಲ ನೀರಿನಲ್ಲೇ ಇರುತ್ತೆ, ನೀರು ಅದಕ್ಕೆ ಹತ್ತುವುದಿಲ್ಲ. ಹಾಗೆ ಭಗವಂತ ನಮ್ಮ ಕರ್ಮಗಳಲ್ಲಿದ್ದಾನೆ, ನಮ್ಮ ಒಳಗಿದ್ದಾನೆ, ನಾವು ನೋಡುವ ವಸ್ತುಗಳ ಒಳಗಿದ್ದಾನೆ, ಎಲ್ಲದರ ಒಳಗಿದ್ದಾನೆ ಭಗವಂತ, ಸರ್ವಗತನಾಗಿದ್ದಾನೆ. ಎಲ್ಲದರ ಒಳಗೂ ದೋಷಗಳಿವೆ, ಆದರೆ ಭಗವಂತನಿಗೆ ಯಾವ ದೋಷವೂ ಇಲ್ಲ. ಕೆಸರಂತೆ ನಾವಿದ್ದೀವಿ, ಕೆಸರಂತೆ ನಮ್ಮ ಕರ್ಮಗಳಿವೆ, ಕೆಸರಿನಂತೆ ಎಲ್ಲವೂ ಇದೆ, ಆದರೆ ಕೆಸರಿನಲ್ಲಿರುವ ತಾಮರೆಗೆ ಯಾವ ದೋಷವಿಲ್ಲ. ಹಾಗೆ ಭಗವಂತನಿಗೆ ಯಾವ ದೋಷಗಳು ಇಲ್ಲ, ಯಾವುದು ಅವನಿಗೆ ಹತ್ತುವುದಿಲ್ಲ. ಎರಡನ್ನೂ ತೋರಿಸುವಂತಹ ವಿಷಯ ವನರುಹದಳ ಲೋಚನ ಅನ್ನುವ ಶಬ್ದ. ಕಮಲದಳಾಯತಾಕ್ಷ, ಕಮಲಕ್ಕೆ ಏನು ಹತ್ತುವುದಿಲ್ಲ, ಕೆಸರಿನಲ್ಲಿದ್ದರೂ ಆ ಕೆಸರಿನಂತೆ ಅಲ್ಲ ಅದು ಅಂತ ಈ ಭಾವನೆಗಳನ್ನು ತಿಳಿಸುವಂತಹ ಶಬ್ದವಾಗಿದ್ದಾದ ಕಾರಣ ವನರುಹದಳ ಲೋಚನೆಗೆ ಅರ್ಪಣೆ ಮಾಡಬೇಕು. ಸರಿ, ದೇವರಿಗೆ ಅರ್ಪಣೆ ಮಾಡಬೇಕಷ್ಟೇ ಅಲ್ವಾ, ನಾವೇ ಡೈರೆಕ್ಟಾಗಿ ಅರ್ಪಣೆ ಮಾಡಬೋಣ. ಯಾಕೆ ಅನಿಲಾಂತರ್ಗತ ವಾಯುದೇವರ ಮೂಲಕವಾಗಿ ಅರ್ಪಣೆ ಮಾಡಬೇಕು, ಪ್ರಾಣದೇವರ ಮೂಲಕವಾಗಿ ಅರ್ಪಣೆ. ಯಾಕೆ ಪ್ರಾಣದೇವರ ಮೂಲಕವಾಗಿ ಯಾಕೆ ಅರ್ಪಣೆ ಮಾಡಬೇಕು? ನಾವೇ ಡೈರೆಕ್ಟ್ ಆಗಿ ದೇವರಿಗೆ ತಾನೇ ಹೋಗಬೇಕು. ಪ್ರಾಣದೇವರು ಕೊಟ್ಟರು ಪ್ರಾಣದೇವರು ದೇವರ ಹತ್ರನೇ ತಗೊಂಡು ಹೋಗ್ತಾರೆ. ನಾವೇ ಡೈರೆಕ್ಟ್ ಆಗಿ ದೇವರಿಗೆ ಯಾಕೆ ಕೊಡಬೇಕು?
ಯಾಕೆ ಕೊಡಬಾರದು, ಪ್ರಾಣದೇವರ ಮೂಲಕವಾಗಿಯೇ ಯಾಕೆ ಕೊಡಬೇಕು ಅಂತ ಬಂದರೆ ಅದಕ್ಕೆ ಕಾರಣ ಇದೆ. ಒಂದು, ಅನಿಲ ಅಂತ ಶಬ್ದದಲ್ಲಿಯೇ ವಾಯುವಂತರ್ಗತ ಅಂತ ಹೇಳಿದೆ, ಅನಿಲಾಂತರ್ಗತ ಅಂತ ಪ್ರಯೋಗ ಮಾಡಿದ್ದಾರೆ. ಅರ್ಥ ಒಂದೇ, ಆದರೆ ಇಲ್ಲಿ ಕಾಂಟೆಕ್ಸ್ಟ್ ಅನಿಲ, ಅಂದರೆ ವಿಷ್ಣು ರೀತಿ ಪ್ರೋಕ್ತ ಅಂತೇಳಿ. ನಿಲಯ, ವಿಷ್ಣುವೇ ನಿಲಯವಾಗಿ, ಅಂದರೆ ಯಾವತ್ತೂ ಭಗವಂತನ ಮೇಲೆ ಮನಸ್ಸನ್ನು ನೆಲೆಸಿ ಇಟ್ಟುಂಟು ಅಂತಹವರು ವಾಯುದೇವರು. ಒಂದು. ಇನ್ನೊಂದು, ನೀವು ಉಪನಿಷತ್ತಿನಲ್ಲೆಲ್ಲ ಕಥೆ ಕೇಳ್ತೀರ, ವಾಯುದೇವರ ಪ್ರತೀಕದಲ್ಲಿ ರಾಕ್ಷಸರು ಏನು ಆಕನಾಶ್ಮ ಅಂತ ಕರೀತಾರೆ. ಸೊ ಅವರು ವಾಯುದೇವರನ್ನು ಆಕ್ರಮಣ ಮಾಡಲಿಕ್ಕೆ ಬಂದರೆ ಅಸುರರು ಏನು ಮಾಡಲಾರದೆ ಹೋದರು. ಆ ಕಾರಣದಿಂದ ವಾಯುದೇವರಲ್ಲಿ ಮೂಲಕವಾಗಿ ನಾವು ಕರ್ಮಗಳನ್ನು ಸಮರ್ಪಣೆ ಮಾಡಿದರೆ ಸೇಫ್, ಅದು ಸೇಫ್ನಲ್ಲಿ ಹೋಗಿಟ್ಟಂತೆ ದೇವರಕ್ಕೆ ಹೋಗಿ ಸೇರೋದು ಗ್ಯಾರಂಟಿಯಾಗಿ ಸೇರುತ್ತೆ, ಯಾರು ಕದ್ದುಕೊಂಡು ಹೋಗಲಿಕ್ಕಾಗೋದಿಲ್ಲ. ಅದು ಒಂದು. ಇನ್ನೊಂದು, ಭಗವಂತನು ಪ್ರೀತನಾಗುತ್ತಾನೆ. ವಾಯುದೇವರು ಕೊಟ್ಟರೆ ಭಗವಂತ ಸಂತೃಪ್ತನಾಗುತ್ತಾನೆ, ವಾಯುದೇವರ ಮೂಲಕವಾಗಿ ಕೊಟ್ಟರೆ ಮಾತ್ರ ದೇವರು ಪ್ರೀತನಾಗ್ತಾನೆ. ಆ ಕಾರಣದಿಂದ ವಾಯುದೇವರ ಮೂಲಕವಾಗಿ ಕೊಡಬೇಕು. ಇದು ಉಪನಿಷತ್ನಲ್ಲಿ ಬರುವಂಥ ತಸ್ಮಿನ್ ಆಪೋ ಮಾತರಿಶ್ವ ದಧಾತಿ ಅಂತೇಳಿ ಶಾಸ್ತ್ರದಲ್ಲಿ ನಾವು ಕೇಳ್ತೀವಿ. ಅಲ್ಲಿ ಬಹಳ ಅದೊಂದು ಸುಂದರವಾದ ತಸ್ಮಿನ್, ಆ ಭಗವಂತನಲ್ಲಿ, ಆಪಹ, ನಾವು ದೇವರಿಗೆ ಕಾರ್ಯ ಮಾಡ ಶ್ರೀಕೃಷ್ಣಾರ್ಪಣ ಮಸ್ತನ್ನು ಕೈಲಿ ನೀರು ಹಾಕೊಳ್ತೀವಿ, ಕೆಳಗೆ ಬಿಡ್ತೀವಿ. ಈ ಒಂದು ಮಾತಷ್ಟೇ, ಕೃಷ್ಣಾರ್ಪಣ ಅಂಬೋದು ಸ್ವಲ್ಪ ನೀರು ಬಿಡೋದು ಅಷ್ಟೇ, ದೇವರಿಗೆ ಕರ್ಮ ಸಮರ್ಪಣ ಆಗೋಯ್ತು. ಹಾಗೆ ಒಂದು ಸುಮ್ಮನೆ ನೀರು ಬಿಡೋದು, ಆ ಭಾವನೆ, ಸುಮ್ಮನೆ ನೀರು ಕೃಷ್ಣಾರ್ಪಣ ಮಸ್ತ ಅಂತ ನೀರು ಬಿಟ್ಟು ಮನಸ್ಸೆಲ್ಲೋ ಇದ್ದರೆ ಸರಿಯಲ್ಲ. ಆ ಶ್ರೀ ಕೃಷ್ಣಾರ್ಪಣ ಮಸ್ತ ಅಂತ ನೀರನ್ನು ಬಿಡುವಾಗ ನಮ್ಮ ಚಿಂತನೆ ಕ್ರಮ ಹೇಗಿರಬೇಕಂತ ಹೇಳಿದರೆ, ಈ ನೀರನ್ನು ಬಿಡುವುದು, ಈ ನೀರಿನಲ್ಲಿ ಭಗವಂತ ಇದ್ದಾನೆ, ನೀರಿನಲ್ಲಿ ವಾಯುದೇವರಿದ್ದಾರೆ, ಈ ನೀರಿನಲ್ಲಿರುವಂತಹ ವಾಯುದೇವರು ಈ ನನ್ನ ಕರ್ಮಗಳನ್ನು ತಗೊಂಡು ಭಗವಂತನಿಗೆ ಹೀಗೆ ತಗೊಂಡು ಹೋಗಿ ಅರ್ಪಣೆ ಮಾಡಲಿ ಅಂತ, ಇದು ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಅಂತ ತಿಳುವಳಿಕೆಯಿಂದ ಭಗವಂತನಿಗೆ ವಾಯುದೇವರೇ ಈ ಕರ್ಮಗಳನ್ನು ತಗೊಂಡು ಹೋಗಿ ನನ್ನ ಬಿಹಾಫ್ನಲ್ಲಿ ದೇವರಿಗೆ ಕೊಡ್ತಾನೆ ಅನ್ನುವ ಆ ಅನುಸಂಧಾನ ಇಟ್ಕೋಬೇಕು. ಇಲ್ಲಿ ಆಪಾಹ ಅನ್ನುವ ಶಬ್ದಕ್ಕೆ 4 ವಿಧವಾದ ಅರ್ಥಗಳನ್ನು ನೋಡಬಹುದು. ಆಪಹ ಅಂದರೆ ನೀರು ಅಂತ, ಪೃಥಿವಿ ಆಪಸ್ತೇಜೋ ವಾಯುರಾಕಾಶ ಅಂತ ಪಂಚಭೂತ ಹೇಳುವ ಆಪ ಅಂದರೆ ನೀರು ಅಂತ ಎಲ್ಲರಿಗೂ ಗೊತ್ತು. ನೀರಿಗೆ ಯಾಕೆ ಆಪ ಅಂತ ಕರಿತೀವಿ? ಆ ಸಮಂತಾತ್ ಪಾಲಯತಿ ಅಂತ ಹೇಳಿ. ಎಲ್ಲರನ್ನು ನಾವು ನೀರು ಕುಡಿದ್ರೆ ಜೀವನ ನಿಲ್ಲತ್ತೆ, ನಮಗೆ ಜೀವನ ನಿಲ್ಲುವುದಕ್ಕೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ನೀರು. ಆ ಕಾರಣದಿಂದ ಅದಕ್ಕೆ ನೀರಿಗೆ ಆಪ ಅಂತ ಹೆಸರು. ಆಪ ಅಂದರೆ ನೀರುಗಳು ರಕ್ಷಣೆ ಮಾಡುತ್ತೆ. ಆದರೆ ನಿಜವಾಗಿ ನೀರ ರಕ್ಷಣೆ ಮಾಡಿ, ನೀರು ಹೌದು ನಮ್ಮ ಜೀವನ ನಿಲ್ಲತ್ತೆ, ಟೆಂಪರರಿಯಾಗಿ ರಕ್ಷಣೆ ಆಗುತ್ತೆ. ಆದರೆ ನಿಜವಾಗಿ ನಮ್ಮನ್ನು ರಕ್ಷಣೆ ಮಾಡುವುದು ಯಾವುದು? ನಮ್ಮ ಪಾಪ ಪುಣ್ಯಗಳು ನಮ್ಮನ್ನು ರಕ್ಷಣೆ, ಕರ್ಮಗಳು. ನಾವು ಒಳ್ಳೆ ಕರ್ಮ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟದಾಗುತ್ತೆ. ಸೊ ಈ ವಿಧವಾಗಿ ಕರ್ಮಗಳು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದಕ್ಕೆ ಆ ಸಮಂತಾತ್ ಪಾಲಯತಿ, ನಮ್ಮನ್ನು ಪಾಲಿಸುವುದು ಕಾಪಾಡುವುದು ಕರ್ಮಗಳು. ಅದಕ್ಕೆ ಆಪಹ ಅಂದರೆ ಕರ್ಮಗಳು ಅಂತ ಅರ್ಥ. ಒಂದು ನೀರು ಅಂತ ಒಂದು ಅರ್ಥ ಇದೆ, ಅದಕ್ಕಿಂತ ಬೆಟರ್ ಮೀನಿಂಗ್ ಆಪಹ ಅಂದರೆ ಕರ್ಮಗಳು ಅಂತ ಅರ್ಥ. ಇನ್ನು ಆಪಹ ಕರ್ಮಗಳು ಅಂದರೆ ಕರ್ಮಗಳು ಜಡ, ಕರ್ಮಗಳೇನು ರಕ್ಷಣೆ ಮಾಡುತ್ತೀರಿ? ಜಡವಾದ ಕರ್ಮಗಳು ನಮ್ಮನ್ನು ಕಾಪಾಡುವುದಿಲ್ಲ. ಅದಕ್ಕೆ ರಕ್ಷಣೆ ಮಾಡಬೇಕು ಮಾಡಬಾರ್ದು ಅದಕ್ಕೇನು ಗೊತ್ತು? ಕರ್ಮಗಳಿಗೆ ಏನೂ ಗೊತ್ತಿಲ್ಲ. ನಮ್ಮ ಕರ್ಮಗಳನ್ನು ನಮ್ಮ ಕಾಪಾಡುತ್ತೆ, ಅದು ನಿಜ. ಆದರೆ ಸ್ವತಂತ್ರ ಕರ್ಮಗಳೇನು ಮಾಡ್ಲಿಕ್ಕಾಗೋದಿಲ್ಲ, ಅದು ಜಡ ಪದಾರ್ಥಗಳು. ಮತ್ತು ಕರ್ಮಗಳು ನಮ್ಮನ್ನು ಹೇಗೆ ಆ ಸಮಂತಾತ್ ಪಾಲಯತಿ, ಆ ಕರ್ಮಗಳನ್ನು ನಮಗೆ ಹೇಗೆ ಅನ್ವಯಿಸಬೇಕು? ವಾಯುದೇವರು ಅಸೈನ್ ಮಾಡ್ತಾ ಇದ್ದಾರೆ, ಈ ಕರ್ಮ ಮಾಡಿದವನಿಗೆ ಇದು ಬರಬೇಕು, ಇದು ಬರಬೇಕು, ಅದು ಬೇಕು. ಸೊ ಅಸೈನ್ಮೆಂಟ್ ಪ್ರಾಸೆಸ್ ಎಲ್ಲ ವಾಯುದೇವರು ಮಾಡ್ತಾ ಇರ್ತಾರೆ. ಆ ಕರ್ಮಗಳ ಮೂಲಕವಾಗಿ ಪ್ರೇರಣಾದಿಗಳನ್ನು ಕೊಟ್ಟು, ಅದಕ್ಕೆ ಪ್ರಾಣದೇವರು ಪ್ರಕರ್ಷೇನ ಅನತಿ, ನಮಗೆ ಪ್ರೇರಣೆಗಳನ್ನು ಕೊಟ್ಟು ಆ ಕರ್ಮಕ್ಕೆ ತಕ್ಕಂತೆ ಪ್ರೇರಣೆ ಕೊಟ್ಟು ಕಾಪಾಡುವವನು ವಾಯುದೇವರು. ಅಂತಹ ಕಾಪಾಡುವ ವಾಯುದೇವರನ್ನು ನಾವು ಆಪಹ, ನಮ್ಮನ್ನು ಆ ಸಮಂತಾತ್ ಪಾಲಯತಿ, ಈ ಕರ್ಮಗಳ ಮೂಲಕವಾಗಿ ನಮ್ಮನ್ನು ಕಾಪಾಡುವವರು ವಾಯುದೇವರು ಅನ್ನುವ ತಿಳುವಳಿಕೆ, ಅದು ಇನ್ನೂ ಬೆಟರ್ ಮೀನಿಂಗ್. ಸೊ ಆಪಹ ಅಂದರೆ ವಾಯುದೇವರು ಅಂತ ಅರ್ಥ. ಇನ್ನೊಂದು ಆಪಹ ಅಂದರೆ ವಾಯುದೇವರು ಕೂಡ ಸ್ವತಂತ್ರವಾಗಿ ನಮ್ಮನ್ನು ಪಾಲನೆ ಮಾಡ್ತಾ ಇಲ್ಲ. ವಾಯುದೇವರು ಮಾಡ್ತಾ ಇದ್ದಾರೆ, ಆದರೆ ಸ್ವತಂತ್ರರಲ್ಲ, ಅಸ್ವತಂತ್ರರು, ಭಗವಂತನ ಆಜ್ಞೆಯಂತೆ ಮಾಡ್ತಾ ಇದ್ದಾರೆ. ಸೊ ನಿಜವಾಗಿ ಆ ವಾಯುದೇವರ ಒಳಗೆ ನಿಂತು ವಾಯುದೇವರಿಗೆ ಪ್ರೇರಣೆಯನ್ನು ಕೊಡ್ತಾ ಇರುವವನು ಭಗವಂತ, ಪ್ರಾಣಸ್ಯ ಪ್ರಾಣ. ಸೊ ಅಂತಹ ಭಗವಂತ ಅವನು ನಿಜವಾದ ಆಪ, ಅಲ್ಟಿಮೇಟ್ 4th ಲೆವೆಲ್, 4ನೇ ಉಚ್ಚ ಸ್ಥಿತಿಯಲ್ಲಿ, ಉತ್ತಮ ಸ್ಥಿತಿಯಲ್ಲಿ ಆಪಶಬ್ದ ಭಗವಂತನಿಗೆ ಅನ್ವಯವಾಗುತ್ತೆ. ಸೊ ಅಲ್ಲಿ ಆಪಹ ಅಂದರೆ ಭಗವಂತ ಅಂತ ಅರ್ಥ. ಸೊ ತಸ್ಮಿನ್ ಆಪೋ ಮಾತರಿಶ್ವ ಮಾತರಿ ಪ್ರಮಾತರಿ ಶ್ವಯತೆ, ಆಕಾಶದಲ್ಲಿ ಸಂಚರಿಸುವವನು, ಇಲ್ಲ ಮಾತರಿ ಪ್ರಮಾತರಿ, ಭಗವಂತನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿದವನು ಅಂತ. ಮಾತರಿ ಶ್ವಯತೆ, ಭಗವಂತನಲ್ಲಿಯೇ ಯಾವಾಗಲೂ
ವಾಯುದೇವರ ಚಿಹ್ನೆ. ಅದಕ್ಕೆ ಮಾತರಿಶ್ವ ದಧಾತಿ ಸಮರ್ಪಯತಿ. ಆ ವಾಯುದೇವರು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ತಸ್ಮಿನ್ ಆ ಭಗವಂತನಲ್ಲಿ ಆಪಹ ಈ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾರೆ. ಅದನ್ನು ಆಪಹ ಅಂದರೆ ನಾವು ಆಪಹ ನೀರನ್ನು ಬಿಡುವುದರ ಮೂಲಕವಾಗಿ ಆಪಹ ಈ ಕರ್ಮಗಳನ್ನು ಆಪಹ ಅಂತ ಕರೆಯಲ್ಪಡುವಂತಹ ಪ್ರಾಣದೇವರು ಆಪಹ ಅಂತ ಕರೆಯಲ್ಪಡುವ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಅನ್ನುವ ದೃಷ್ಟಿಕೋನದಿಂದ ನಾವು ನೀರನ್ನು ಬಿಡಬೇಕು. ತಸ್ಮಿನ್ನಾಪೋ ಮಾತರಿಶ್ವ ದಧಾತಿ ಅಂಥೇಳಿ ಈಶಾವಾಸ್ಯೋಪನಿಷತ್ನಲ್ಲಿ ಬರುವಂತಹ ವಚನ. ಸೊ ಅದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಈ ವಿಧವಾಗಿ ನಾವು ನೋಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲವೂ ಈ ಕರ್ಮಗಳು ಹೀಗಾಗತ್ತೆ ಅಂತ ಹೇಳಿದರೆ, ಈ ಭಗವಂತನು ಉಪನಿಷತ್ನ ಈ ಕಥೆ ನಾವು ಹೇಳಿದ್ದೆ. ದೇಹದಲ್ಲಿರುವಂತಹ ಇಂದ್ರಿಯಗಳು, ಒಂದು ಕಥೆ ಆಖನಾಶ್ಮ ಅನ್ನೋದು, ಇನ್ನೊಂದು ಕಥೆ ಉಪನಿಷತ್ತು ಬರುವಂತಹದ್ದು ಇಂದ್ರಿಯ. ನಾವು ಈ 11 ಏಕಾದಶ ಇಂದ್ರಿಯಗಳನ್ನು ಅಲ್ಲಿ ಬರುವಂತಹ ಅಲ್ಲಿ ಅನುಭವಿಸುವ ಸುಖ ದುಃಖಗಳನ್ನು, ಅದರ ವಿಷಯ ಸುಖಗಳನ್ನು ಎಲ್ಲವನ್ನು ಕರ್ಮಗಳನ್ನು ವಾಯುದೇವರ ಮೂಲಕವಾಗಿ ಭಗವಂತನ ಅರ್ಪಣೆ ಮಾಡಬೇಕಂತ ಹೇಳಿದರೆ, ಅದರಲ್ಲಿ ಇನ್ನೊಂದು ಅಂಶ ಕೂಡ ಇಂದ್ರಿಯ ಅಭಿಮಾನಿ ದೇವತೆಗಳನ್ನು ನಿಯಮನ ಮಾಡುವವರೂ ವಾಯುದೇವರೇ. ಆ ಉಪನಿಷತ್ತು ಬರುವಂತಹ ಕಥೆಯಲ್ಲಿ ಆ ದೇಹದಲ್ಲಿ ಒಂದೊಂದು ಇಂದ್ರಿಯವು ಹೊರಗೆ ಹೋದಾಗ ದೇಹಕ್ಕೇನೂ ಆಗೋದಿಲ್ಲ, ದೇಹ ಇನ್ನೂ ಜೀವಂತವೇ ಇರುತ್ತೆ. ಯಾವಾಗ ಪ್ರಾಣದೇವರು ದೇಹ ಬಿಡ್ತಾರೋ ದೇಹ ಬಿದ್ದೋಗುತ್ತೆ. ಮತ್ತು ಎಲ್ಲ ಇಂದ್ರಿಯ ದೇವತೆಗಳು ಒಬ್ಬೊಬ್ಬರೇ ದೇಹದಲ್ಲಿ ಪ್ರವೇಶ ಮಾಡಿದರೆ ಆ ದೇಹಕ್ಕೆ ಏನು ಚೇತನತ್ವ ಬರೋದಿಲ್ಲ. ಪ್ರಾಣದೇವರು ಬಂದಾಗ ದೇಹ ನಿಂತುಕೊಳ್ಳುತ್ತೆ. ಹೀಗೆ ಆ ಇಂದ್ರಿಯ ಅಭಿಮಾನಿ ದೇವತೆಗಳು ಕೂಡ ಪ್ರಾಣದೇವರ ಮೇಲೆ ಆಧಾರ ಪಟ್ಟಿದ್ದಾರೆ. ಅದಕ್ಕೆ ಈ ಇಂದ್ರಿಯ ಅಭಿಮಾನಿ ದೇವತೆಗಳು ಅವರ ಮೂಲಕವಾಗಿ ನಾವು ಯಾವ್ದ್ಯಾವ್ದು ನಮ್ಗೆ ಬರ್ತಾ ಇದೋ ಅವೆಲ್ಲವೂ ಕೂಡ ಪ್ರಾಣದೇವರ ಅಧೀನ ಅಂತ ತಿಳುವಳಿಕೆ ಇರಬೇಕಾದ ಕಾರಣದಿಂದ ಆ ಪ್ರಾಣದೇವರ ನಿಮಿತ್ತದಿಂದ ಆಗ್ತಾ ಇದೆ ಅಂತ, ಅದಕ್ಕೆ ಪ್ರಾಣದೇವರ ಮೂಲಕವಾಗಿ ನಾವು ಅದನ್ನು ಮಾಡಬೇಕು ಅಂಥೇಳಿ. ಇನ್ನೊಂದು ಭಗವಂತನಿಗೆ ಈ ಪ್ರಾಣದೇವರ ಮೂಲಕವಾಗಿ ಮಾಡಬೇಕಂದ್ರೆ ಇಲ್ಲಿ ಈಶದಾಸ ಭಾವನೆ ಹೇಳ್ತಾರೆ. ಏನು ಅನಿಲಾಂತರ್ಗತ ವನರುಹ ದಳಲೋಚನ ಗರ್ಪಿಸಿ ದಾಸನು ನಾನೆಂಬುದೇ ಅಂತೇಳಿ. ಈ ದಾಸಭಾವ, ಈಶಾದಾಸ ಭಾವ ಪ್ರಾಣದೇವರಲ್ಲಿ ಮುಖ್ಯವಾಗಿ ಚೆನ್ನಾಗಿ ಕಾಣಬಹುದಾಗಿದೆ. ಎಲ್ಲರೂ ಭಕ್ತರಲ್ಲಿ ಭಾವ ಇದೆ, ಆದರೆ ಪ್ರಾಣದೇವರಲ್ಲಿ ದಾಸಭಾವವನ್ನು ಚೆನ್ನಾಗಿ ಕಾಣಬಹುದು. ಅದಕ್ಕೆ ನಾವು ನವವಿಧ ಭಕ್ತಿಯನ್ನು ಹೇಳುವಾಗ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿ 9 ವಿಧವಾದ ನವವಿಧ ಭಕ್ತಿಗಳನ್ನು ಹೇಳುವಾಗ ಅಲ್ಲಿ ಆ ದಾಸ ಅನ್ನುವ ವಿಧಾನವನ್ನು ಒಂದೊಂದು ಭಕ್ತಿಗೆ ಎಲ್ಲರಲ್ಲಿ ಎಲ್ಲ ಭಕ್ತಿ ಭಾವನೆಗಳಿರುತ್ತೆ. ಆದರೆ ಒಂದೊಂದು ಭಕ್ತಿ ಭಾವನೆಗೆ ಒಂದೊಂದು ಅಧಿಕಾರಿ ನಾವು ಚೆನ್ನಾಗಿ ನೋಡಬಹುದು. ಉದಾಹರಣೆಗೆ ಶ್ರೀ ವಿಷ್ಣು ಶ್ರವಣೇ ಪರೀಕ್ಷಿತವ. ಶ್ರವಣ ಅಂತ ಹೇಳಿದ ಪರೀಕ್ಷಿತ್ತು ಜ್ಞಾಪಕ ಬರ್ತಾನೆ. ಪರೀಕ್ಷಿತ್ತು ಶ್ರವಣದಿಂದ ಮೋಕ್ಷವನ್ನು ಪಡೆದಿದ್ದಾನೆ. ಆ ಪರೀಕ್ಷಿತ್ತಿಗೆ ಹೇಳಿದಂತಹ ಶುಕದೇವರು ಅವರು ಶ್ರೀ ವಿಷ್ಣು ಶ್ರವಣೇ ಪರೀಕ್ಷಿತಭವತ್ ವೈಯಾಸಕಿ ಕೀರ್ತನೆ. ವ್ಯಾಸಪುತ್ರರಾದಂತಹ ಶುಕದೇವರು ಕೀರ್ತನದಿಂದ ಮೋಕ್ಷವನ್ನು ಪಡೆದಿದ್ದಾರೆ. ಶ್ರೀ ವಿಷ್ಣು ಶ್ರವಣೇ ಪರೀಕ್ಷಿತ ವೈಯಾಸ ಕೀರ್ತನೆ ಅಂತೇಳಿ. ಪ್ರಹ್ಲಾದ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮೀ ಪುತುಪೂಜನೆ ಅಂತೇಳಿ. ಪ್ರಹ್ಲಾದ ದೇವರು ಸ್ಮರಣ ನಿತ್ಯ ಸ್ಮರಣ ಮಾಡ್ತಾ ಇದ್ದರು. ತದಂಗ್ರಿ ಭಜನೆ ಲಕ್ಷ್ಮೀದೇವಿ ಭಗವಂತನ ಪಾದಗಳನ್ನು ಯಾವಾಗಲೂ ಒತ್ತುತ್ತಾ ಇರ್ತಾಳೆ. ಪೃಥು ಪೂಜನೆ ಪೃಥುಮಹಾರಾಜು ಅರ್ಚನ ಪೂಜಾ ಮಾಡುವುದರ ಮೂಲಕವಾಗಿ ಮೋಕ್ಷವನ್ನು ಪಡೆದ. ಅಕ್ರೂರಸ್ತ್ವಭಿವಂದನೆ, ಅಕ್ರೂರ ಕತೆ ಅಭಿವಂದನ, ಅಭಿವಂದನ ಭಗವಂತನಿಗೆ ನಮಸ್ಕಾರ ಮಾಡುವುದು. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅಕ್ರೂರನಿಗೆ ಯಾಕೆ ಯುನಿಕ್ಕಾಗಿ ಆ ನಮಸ್ಕಾರ ವಂದನ ಮಾಡುವ ಅಕ್ರೂರನ ನೆನಪು ಯಾಕೆ ಬರುತ್ತೆ ಅಂತ ಹೇಳಿದರೆ, ಅಲ್ಲಿ ವ್ರಜಕ್ಕೆ ಕೃಷ್ಣನ ಕರ್ಕೊಂಡು ಬರ್ಲಿಕ್ಕೆ ಅಕ್ರೂರ ಹೋದಾಗ ಕೃಷ್ಣನ ಭೇಟಿ ಆಗಲಿಕ್ಕೆ ಮುಂಚೆ ಆ ಕೃಷ್ಣನ ಸ್ಮರಣೆ ಮಾಡ್ತಾ ಬಂದಿದ್ದಾನೆ ಅಕ್ರೂರ. ಕೃಷ್ಣ ನಡೆದ ಜಾಗ ಬಂದರೆ ಆ ಕೃಷ್ಣನ ಆ ಪಾದದ ಆ ಚಿಹ್ನೆಗಳು ಕಾಣಿಸಿದಾಗ ಕೃಷ್ಣನನ್ನು ನೋಡಲಿಲ್ಲ. ಆ ಉಸುವಿನಲ್ಲಿರುವ ಕೃಷ್ಣನ ಪಾದ ಚಿಹ್ನೆಗಳನ್ನು ನೋಡಿದಾಗ ಆನಂದದಿಂದ ಅಲ್ಲಿ ಬಂದು ಆ ಉಸುವಿನಲ್ಲೇ ಹೊರಳಕ್ಕೆ ಆರಂಭ ಮಾಡಿದೆ. ಅಯ್ಯೋ, ಈ ಪಾದಸ್ಪರ್ಶ ನನಗೆ ಬೇಕು ಅಂತೇಳಿ ಆ ಪಾದಗಳ ಆ ಚಿಹ್ನೆಗಳ ಮೇಲೆ ಆ ಉಸುವಿನಲ್ಲೇ ಹೊರಳಕ್ಕೆ ಆರಂಭ ಮಾಡ್ತಾನೆ. ಅಂತಹ ಭಕ್ತಿ ಭಾವನೆಯಿಂದ ತುಂಬಿದವನಾಗ್ತಾನೆ ಅಕ್ರೂರ. ಅದಕ್ಕೆ ಅಕ್ರೂರಸ್ತು ಅಭಿವಂದನೆ ಅಂತ ಹೇಳುವುದು. ಕಪಿಪತಿ ದಾಸ್ಯೇತ್ ಸತ್ಯೇರ್ಜುನ ಅಂತೇಳಿ. ಕಪಿಪತಿ ಆಂಜನೇಯ ದೇವರು, ಹನುಮಂತ ದೇವರು, ವಾಯುದೇವರ ಅವತಾರವಾದ ಹನುಮಂತ ದೇವರು ದಾಸ್ಯ, ಕೈ ಮುಗಿದು ಭಗವಂತನ ಸೇವೆ ಮಾಡಬೇಕು, ನಾನು ದಾಸ ನೀನು ಈಶ, ನಿತ್ಯವೂ ನಿಂತಿರ್ತಾರೆ. ಅಂತಹ ಹನುಮಂತ ದೇವರು, ಆ ಹನುಮಂತ ದೇವರ ಅವತಾರವೇ ಆದಂತಹ ಮಧ್ವಾಚಾರ್ಯರು ಅವರೆಲ್ಲರನ್ನು ಸ್ಮರಣ ಮಾಡಿದರೇನೇ ಸಾಕು, ಅಷ್ಟು ಒಂದು ಪುಲಕಾಂತರಾಗ್ತೀವಿ. ಅಂತಹ ಹನುಮಂತ ದೇವರು
ಕಪಿಪತಿ ದಾಸ್ಯೇ ಸಖ್ಯೇ ಅರ್ಜುನ ಸ್ನೇಹದಿಂದ ಮೋಕ್ಷಕ್ಕೆ ಪಡೆದವ ಒಂದು ವಿಶೇಷವನ್ನು ನಾವು ಅರ್ಜುನನಲ್ಲಿ ಕಾಣಬಹುದು ಅಂಥೇಳಿ. ಸರ್ವಸ್ಯಾತ್ಮ ನಿವೇದನೆ ಬಲಿರಭೂತ್ ಕೈವಲ್ಯ ಮೇಷಾಂ ಫಲಂ ಅಂತೇಳಿ. ಬಲಿದೇವರು ಅವನು ಸರ್ವಸ್ಯ ಆತ್ಮನಿವೇದನೆ, ಎಲ್ಲವನ್ನು ಆತ್ಮನಿವೇದನ ಎರಡು ವಿಧವಾಗಿ. ಆತ್ಮನಿವೇದನ ತನ್ನನ್ನು ತಾನು ನಿವೇದನ ಮಾಡಿಕೊಳ್ಳುವುದು ಭಗವಂತ, ಆತ್ಮನಿವೇದನ ಭಗವಂತನನ್ನು ತನ್ನಲ್ಲಿ ತಿಳಿಯುವುದು. ಈ ಎರಡು ವಿಧವಾಗೂ ಅರ್ಥವನ್ನು ಮಾಡ್ಬೋದು. ಈ ವಿಧವಾಗಿ ಇಲ್ಲಿ ದಾಸ ಅಂದರೆ ಹನುಮಂತ ದೇವರು, ವಾಯುದೇವರು. ಅದಕ್ಕೆ ಅನಿಲ ಅಂತರ್ಗತ ಅಂತೇಳಿ ಅದಕ್ಕೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಅನಿಲ ಅಂತರ್ಗತ ವನರುಹದಲಲೋಚನಗರ್ಪಿಸಿ ದಾಸನು ನಾನೆಂಬುದೇ. ಅದನ್ನೇ ದಾಸೋಹಂ ಕೌಶಲೇಂದ್ರಸ್ಯ ಅಂಥೇಳಿ ವಾಯುದೇವರು ಮತ್ತೆ ಹೇಳ್ಕೊಡ್ತಾರೆ. ದಾಸೋಹಂ ಕೌಶಲೇಂದ್ರಸ್ಯ, ಕೌಶಲೇಂದ್ರ ಶ್ರೀರಾಮದೇವರ ದಾಸ ನಾನು ಅಂತೇಳಿ ನಿತ್ಯವೂ ಆ ಭಗವಂತನ ಸ್ಮರಣೆಯಲ್ಲೇ ಮುಳುಗಿರ್ತಾರೆ ಅಂತಹ ವಾಯುದೇವರು. ಅವರು ನಮಗೆ ದಾಸಭಾವ ಬರಬೇಕಂದ್ರೆ ಆ ವಾಯುದೇವರ ಮೂಲಕವಾಗಿ ದಾಸಭಾವ ಬರುತ್ತೆ ಅಂಥೇಳಿ ನಾವು ತಿಳಿಯಬೇಕು. ಅದಕ್ಕೆ ಇದನ್ನೇ ಕೂಡ ಕುಲಶೇಖರ ಮಹಾರಾಜರು ಹೇಳ್ತಾರೆ. ಮಜ್ಜನ್ಮನ ಫಲಮಿದಂ ಮಧುಕೈಟ ಭಾರೆ ಮತ್ ಪ್ರಾರ್ಥನೀಯ ಮದನುಗ್ರಹ ಏಷಯೇವ ಭೃತ್ಯ ಪರಿಚಾರಕ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರ ಲೋಕನಾಥ. ಭಗವಂತನ ಭೃತ್ಯ ವಾಯುದೇವರಾದರೆ ಅವರು ಭೃತ್ಯರಾದಂತಹ ದೇವತೆಗಳು, ಅವರ ತಾರತಮ್ಯಾನುಸಾರವಾಗಿ ಒಬ್ಬೊಬ್ಬರ ಭೃತ್ಯರು, ಅವರೆಲ್ಲರ ಒಳಗೆ ಕೊನೆಗೆ ಬಂದ ಆ ಕೊನೆಗಿರುವಂತಹ ಕೊನೆಯ ಭೃತ್ಯನ್ ನಾನಂಥೇಳಿ ಆ ಭೃತ್ಯರ ಆ ಪರಂಪರೆಯಲ್ಲಿ ಕೊನೆಯದವನಾಗಿ ನನ್ನನ್ನು ತಿಳ್ಕೊಪ್ಪ, ನಾನು ಎಲ್ಲರಿಗಿಂತ ಕಳಗ ಮೆಟ್ಟಿನಲ್ಲಿರುವಂತಹ ಭೃತ್ಯ ನಾನು ಅಂಥೇಳಿ ಇತಿಮಾಂಸನ ಲೋಕನಾಥ ಅಂತೇಳಿ. ಸೊ ಇವರು ಕುಲಶೇಖರ ಮಹಾರಾಜ ತಗೋಬಹುದಾ ಬಾರದಾ ಅಂಥೇಳಿ ಒಂದು ಪ್ರಶ್ನೆ ಬಂದರೆ ನಮಗೆ ಸಂಪ್ರದಾಯದಲ್ಲಿ ಇಲ್ಲವಲ್ಲ ಅಂತ. ಆ್ಯಕ್ಚುಲಾಗಿ ಕನ್ನಡ ಭಕ್ತರಿಗೆ ಪುಸ್ತಕದಲ್ಲಿ ಬರೆಯುವಾಗ ಆಮೇಲೆ ಬಂದವರು, ನಮ್ಮ ಸಂಪ್ರದಾಯದಲ್ಲಿ ಬಂದ ಗುರುಗಳು ಕೂಡ ಇದನ್ನು ಒಪ್ಪಿದ್ದಾರೆ ಅಂತ ನಾವು ಅಲ್ಲಿ ಆ ಪುಸ್ತಕದಲ್ಲಿ ಒಂದು ವರ್ಣನೆ ಮಾಡಿದ್ದಾರೆ. ಇನ್ನೊಂದು ಆಚಾರ್ಯರು ದ್ವಾಶಸ್ತೋತ್ರದಲ್ಲಿ ಮಾಡುವ ಕೆಲವು ಕಡೆ ಅಲ್ಲಿ ಮುಕುಂದಮಾಲದಲ್ಲಿ ಪ್ರಯೋಗ ಮಾಡಿದ ಕೆಲವು ಎಕ್ಸ್ಪ್ರೆಷನ್ಸ್ನ ಹಾಗೆ ತಗೊಂಡಿದ್ದಾರೆ. ಕೆಲವು ಬಹಳ ಕ್ಲೋಸ್ ಎಕ್ಸ್ಪ್ರೆಷನ್ಸ್ನ, ಅಂದರೆ ಅದಕ್ಕೆ ಒಂದು ಒಪ್ಪಿಗೆಯನ್ನು ಕೊಟ್ಟಂತೆ ಅಂತ ನಾವು ಭಾವನೆ ಮಾಡಬಹುದು. ಸೊ ವಾಯುಜೀವೋತ್ತ ಮತ್ತು ಇಲ್ಲವಾದಂತೆ ವಾಯುಜೀವೋತ್ತನ್ನು ಈಗ ಗೂಢವಾಗಿ ಅದರಲ್ಲಿ ಕಾಣಬಹುದು, ಅಲ್ಲಲ್ಲಿ ಕಾಣಬಹುದು ನಾವು ಒಂದು. ಸೊ ಅಷ್ಟೇ ಅಲ್ಲದೆ ನಾವು ನಿನ್ನೆ ಒಂದು ನೋಡಿದ್ದೀವಿ, ನಾಹಂ ಮುಂದೆ ತವ ಚರಣೆಯೊದ್ದೊಂದು ಮದ್ದೊಂದು ಹೇತೋ ಕುಂಭಿ ಪಾಕಂ ಗುರುಮರ್ಪಿ ಹರೇ ನಾರಕಂ ನಾಪನೇತುಂ ರಮ್ಯಾ ರಾಮಾಮೃತ ಸಲ್ಲತಾಂದೇ ನಾಪಿರಂತುಂ ಭಾವೇ ಹೃದಯ ಭವನೇ ಭಾವಯೇಯಂ ಭವಂತಂ ಅಂತೇಳಿ ಭಗವಂತನನ್ನು ಯಾವಾಗಲೂ ಸ್ಮರಣೆ ಮಾಡಬೇಕಂತೇಳಿ. ಅದನ್ನೇ ಅಂದರೆ ಕರ್ಮಗಳ ಬರೋದು ಹಾಗೆ ಯದಿತಂ ತವ ಭಕ್ತಾನಾಂ ಅಂತ ಹೇಳಿದಂತೆ ಅದೇ ರೀತಿಯಲ್ಲಿ ಹೇಳ್ತಾ ಬಂದಿದ್ದದ್ದು. ನಾಸ್ಥಾ ಧರ್ಮೇ ನವ ಸುನಿಚಯೇ ನೈವ ಕಾಮೋಪಭೋಗೆ ಯದ್ಯದ್ ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ ತ್ವತ್ ಪಾದಾಂಬೋರ್ಹ ಯುಗಗತ ನಿಶ್ಚಲ ಭಕ್ತಿರಸ್ತು. ನನಗೆ ಏನೂ ಬೇಕಾಗಿಲ್ಲ, ನಿನ್ನ ಪಾದ ಕಮಲದಲ್ಲಿ ನಿಶ್ಚಲವಾದ ಭಕ್ತಿ ಹೊಂದಿದ್ದರೆ ಸಾಕು ಅಂಥೇಳಿ, ಅಷ್ಟು ಮಾತ್ರ ಕೊಡುಪ ಅಂಥೇಳಿ ಹೇಳ್ತಾರೆ. ಅದಕ್ಕೆ ದಾಸರಾಯರು ಕೂಡ ನಮಗೆ ಇದನ್ನು ಈ ವಿಷಯದಲ್ಲಿ ಹೇಗೆ ಮಾಡಬೇಕು ಭಗವಂತನ ಸ್ಮರಣೆ ಅಂಥೇಳಿ ಹೇಳುವಾಗ ಒಂದು ಹೇಳ್ತಾರೆ. ಇನ್ನೊಂದು ಹೇಳಿ ಅಂತ ಹೇಳಿದ್ರೆ, ಮನವೇ ಮೊದಲಾದ ಇಂದ್ರಿಯಗಳೊಳಗೆ ಅಂಥೇಳಿ ಇಲ್ಲಿ ಹರಿಯ ಮುಖ್ಯ ನಿಯಾಮಕನು ಅರಿದು ಪುಣ್ಯಾಪುಣ್ಯ ಹರುಷಾಮರುಷ ಲಾಭಾಲಾಭ ಸುಖ ದುಃಖಾದಿ ದ್ವಂದ್ವಗಳ ನಿರುತ ಅವನಂಗ್ರಿಗೆ ಸಮರ್ಪಿಸಿ ನರಕಪೂ ಸ್ವರ್ಗಾಪವರ್ಗದ ಕರಣಿಯಾಮಕ ಸರ್ವತ್ರದಲ್ಲಿ ನೆನೆಯುತ್ತೀವಿ ಅಂತೇಳಿ ಭಗವಂತನನ್ನು ನಾವು ಎಲ್ಲ ಅವನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳುವುದು. ಮನವೇ ಮೊದಲಾದ ಇಂದ್ರಿಯಗಳೊಳಗೆ ಅನಿಲ ದೇವನು ಶುಚಿ ಎನಿಸಿಕೊಂಡು ಅನವರತ ನೆಲೆಸಿಪ್ಪ ಸುಶಿಷದ್ ಹೋತನೆಂದೆನಿಸಿ. ಇದು ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ ನಮಗೆ ಬರುವಂತಹ 12ನೇ ಪದ್ಯದಲ್ಲಿ ಇದು. ಆ್ಯಕ್ಚುಲ್ ಆಗಿ ಈ ಪದ್ಯ ನಮಗೆ ಧ್ಯಾನ ಪ್ರಕ್ರಿಯೆ ಸಂಧಿಯ ವಿಷಯಗಳನ್ನು ಸುಮಾರಾಗಿ ತಿಳಿಸಿಕೊಡುವಂತಹ ಪದ್ಯ ಆಗಿದೆ. ಸೊ ಅದರಲ್ಲಿ ಹೇಳುವಂತಹದ್ದು, ಮನವೇ ಮೊದಲಾದ ಇಂದ್ರಿಯಗಳೊಳಗೆ ಅನಿಲ ದೇವನು ಶುಚಿ ಎನಿಸಿಕೊಂಡು ಅನವರತ ನೆಲೆಸಿಪ್ಪ ಸುಶಿಷದ್ ಹೋತನೆಂದೆನಿಸಿ ತನುವಿ
ಒಳ ಇಪ್ಪನು ಸದಾ ವಾ ಮನ ಋಷಿಕೇಶಾಖ್ಯ ರೂಪದಲ್ಲಿ ಅನುಭವಕ್ಕೆ ತಂದೀವ ವಿಷಯ ಜ ಸುಖವ ಜೀವರಿಗೆ ಅಂಥೇಳಿ ಅಲ್ಲಿ ಕೂಡ ವಾಯುದೇವರ ಮೂಲಕವಾಗಿ ಅನಿಲನ ಮೂಲಕವಾಗಿ ಹೋಗಬೇಕು ಅನ್ನುವ ವಿಷಯವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಏಕಾದಶ ಮನವೇ ಮೊದಲಾದ ಇಂದ್ರಿಯಗಳ ಒಳಗೆ ಅನಿಲ ದೇವನು ನಿಂತು ಅವೆಲ್ಲವನ್ನು ಮಾಡಿಸುತ್ತಾನೆ ಅನ್ನುವ ತಿಳುವಳಿಕೆ ನಮಗಿರಬೇಕು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅವನಿಗೆ ಸಮರ್ಪಣೆ ಮಾಡಬೇಕನ್ನುವುದು ಹರಿದು ಪುಣ್ಯ ಪುಣ್ಯ ಹರುಷ ಅದೇ ಸಂಧಿಯಲ್ಲಿ 14ನೇ ಪದ್ಯದಲ್ಲಿ ಹರಿಯ ಮುಖ್ಯ ನಿಯಾಮಕನು ಎಂದರಿದು ಪುಣ್ಯ ಪುಣ್ಯ ಹರುಷಾಮರುಷ ಲಾಭಾಲಾಭ ಸುಖ ದುಃಖಾದಿ ದ್ವಂದ್ವಗಳ ನಿರುತ ಅವನಂಗ್ರಿಗೆ ಸಮರ್ಪಿಸಿ ನರಕ ಭೂ ಸ್ವರ್ಗಾಪವರ್ಗದಿ ಕರಣನೀಯಾಮಗನ ಸರ್ವತ್ತದಲ್ಲಿ ನೆನೆಯುತ್ತಿರಂತೆ ಅವನ ಅಂಗ್ರಿಗಳಿಗೆ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಅನ್ನುವುದನ್ನು ಅಲ್ಲಿ ಸೂಚಿಸಿದ್ದಾರೆ. ಈ ವಿಧವಾಗಿ ಈ ಧ್ಯಾನ ಪ್ರಕ್ರಿಯಾ ಸಂಧಿಯ ವಿಷಯಗಳನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ನಮಗೆ ಪ್ರತಿನಿತ್ಯ ನಾವು ಸಾಧಕನು ಮಾಡಬೇಕಾಗಿದ್ದ ಅನುಸಂಧಾನ ಮಮ ಸ್ವಾಮಿ ಹರಿ ನಿತ್ಯಂ ಸರ್ವಸ್ಯ ಪತಿರೇವಚ ಅಂಥೇಳಿ, ನನ್ನ ಸ್ವಾಮಿಯಾದ ಹರಿಯೇ ಸರ್ವಸ್ವಾಮಿಯೂ ಆಗಿದ್ದಾನೆ ಅಂತ ತಿಳ್ಕೊಂಡು ಆ ಭಗವಂತನಿಗೆ ದಾಸರಾಗಬೇಕು ನಾವು ಅನ್ನೋದನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ವಾಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೇ ಶುಭಾಶುಭದ ಈ ಸಮಸ್ತ ಜಗಕೀಶ ಕೇಶವ ನೀಶ ಜೀವರೆಂ ಬೀಸು ಜ್ಞಾನವೇ ಫಲವಿದು ಬಾಳುವುದಕ್ಕೆ. ಸೊ ಮುಂಚಿನ ಪದ್ಯದಲ್ಲಿ ನಾವು ನೋಡಿದ್ದು ಮನವಾಕ್ಕಾಯದೊಳು ಅನುಭವಿಸುವ ದಿನದ ವಿಷಯ ಸಾಧನಗಳನ್ನು ಅನಿಲಾಂತರ್ಗತ ವನರುಹದರಲೋ ಜನಗರ್ಪಿಸಿದ ಸನು ನಾನೆಂಬುದೇ ಫಲವಿದು ಬಾಳುವುದಕ್ಕೆ, ಹಾಗೆ ಮಾಡುವುದೇ ಫಲ ಸಾರ್ಥಕತೆ ಬಾಳುವುದಕ್ಕೆ. ವಾಸವ ಮುಖ ವಿಭುಧಾಸುರ ನಿಚಯಕ್ಕೆ ವಾಸುದೇವನೇ ಶುಭಾಶುಭದ ಈ ಸಮಸ್ತ ಜಗಕ್ಕೆ ಈಶ ಕೇಶವ ಅನೀಶ ಜೀವನಿಂ ಬೀಸು ಜ್ಞಾನವೇ ಫಲವಿದು ಬಾಳುವುದಕ್ಕೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಭಗವಂತ ಏನು ಮಾಡಿದ್ರೆ ವಾಸವ ಅಂದ್ರೆ ಇಂದ್ರ ಅಂತ, ಮುಖ ಅಂದ್ರೆ ಎಟ್ಸೆಟ್ರಾ ಮುಂತಾದ, ವಿಬುಧ ಅಂದ್ರೆ ದೇವತೆಗಳು, ಅಸುರ ಅಂದ್ರೆ ರಾಕ್ಷಸರು, ನಿಚಯ ಅಂದ್ರೆ ಸಮೂಹ, ಅದಕ್ಕೆ ವಾಸುದೇವನೇ ವಾಸುದೇವರು ಪರಮಾತ್ಮನೇ ಶುಭ ಅಶುಭದ ಶುಭ ಅಶುಭಗಳನ್ನು ಕೊಡುವವನು. ನಾವು ಒಂದು ವಿಧವಾಗಿ ಜನಗಳು ತಪ್ಪು ಅರ್ಥವನ್ನು ಮಾಡಲಿಕ್ಕೆ ಏನು ಅವಕಾಶ ಇದೆ, ದೇವತೆಗಳಿಗೂ ಶುಭಾಶುಭಗಳನ್ನು ಕೊಡ್ತಾನೆ ಭಗವಂತ, ರಾಕ್ಷಸರಿಗೂ ಶುಭಾಶುಭಗಳನ್ನು ಕೊಡ್ತಾನೆ ಅಲ್ಲ, ಅದು ಇಲ್ಲಿ ಉದ್ದೇಶವಲ್ಲ. ವಾಸವ ಮುಖ ವಿಭುತ ಅಸುರ, ಇದು ಕ್ರಮಾಲಂಕಾರ ಕ್ರಮಸಂಖ್ಯಾಲಂಕಾರ ಅಂತೀವಿ, ಯಥಾಕ್ರಮಾಲಂಕಾರ ಅಂತೀವಿ. ಅಂದರೆ ದೇವತೆಗಳಿಗೆ ಶುಭವನ್ನು ಕೊಡ್ತಾನೆ, ಅಸುರರಿಗೆ ಅಶುಭವನ್ನು ಕೊಡ್ತಾನೆ. ವಾಸವ ಮುಖ ವಿಭುತ ಅಸುರ ನಿಚಯಕ್ಕೆ ವಾಸುದೇವ ರೂಪಿ ಭಗವಂತನೇ ಶುಭ ಅಶುಭದ, ದೇವತೆಗಳಿಗೆ ಶುಭವನ್ನು ಕೊಡುವವನು, ದೈತ್ಯರಿಗೆ ಅಶುಭವನ್ನು ಕೊಡುವವನು ಭಗವಂತ ವಾಸುದೇವ ರೂಪಿ ಪರಮಾತ್ಮ ಅಂತೇಳಿ. ಆವಾಗ ಕೆಲವು ಜನಕ್ಕೆ ಬರುವ ಸಂದೇಹ, ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಆಗ್ತಾ ಇರುತ್ತದೆ. ಈ ಕೆಲವು ಸಂದರ್ಭಗಳಲ್ಲಿ ದೇವತೆಗಳು ಸೋತು ಹೋದರು, ದೈತ್ಯರು ಗೆದ್ದರು. ಸೊ ಆವಾಗ ದೈತ್ಯರಿಗೆ ಗೆಲುವು ಕೊಟ್ಟ ಭಗವಂತ, ದೇವತೆಗಳಿಗೆ ಸೋಲು ಕೊಟ್ಟ. ಅಂದರೆ ದೇವತೆಗಳಿಗೆ ಅಶುಭ ಕೊಟ್ಟಂತಾಯಿತು, ದೈತ್ಯರಿಗೆ ಶುಭ ಕೊಟ್ಟಂತಾಯಿತು. ಅವ್ರಿಗೆ ಗೆಲುವು ಕೊಟ್ಟ, ಅವ್ರ ರಾಜ್ಯ ಸ್ವರ್ಗ ಎಲ್ಲವನ್ನು ಪಡೆದರು. ದೇವತೆಗಳಿಗೆಲ್ಲ ಹೋಯಿತು, ಅವರು ದಾಡಿಬಿಟ್ರು. ಸೊ ಮತ್ತೆ ಅವ್ರಿಗೆ ಅಶುಭ ಇವರಿಗೆ ಶುಭ ಕೊಟ್ಟಂತ ಆಯ್ತಲ್ಲವ ಅಂಥೇಳಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ಭಗವಂತ ಯಾವಾಗಲೂ ದೇವತೆಗಳಿಗೆ ಶುಭವನ್ನೇ ಕೊಡ್ತಾನೆ, ದೈತ್ಯರಿಗೆ ಅಶುಭವನ್ನೇ ಕೊಡ್ತಾನೆ. ಹೇಗೆ ಅಂತ ಹೇಳಿದರೆ, ದೇವತೆಗಳಿಗೆ ಸೋಲು ಬಂದಾಗ ಅವರಿಗೆ ಇರುವ ಭಕ್ತಿ ಭಾವನೆ ಇನ್ನೂ ಬೆಳೆಯುತ್ತೆ, ಅವರ ಸಾಧನೆ ಇನ್ನೂ ಬೆಳೆಯುತ್ತೆ, ಭಗವಂತನನ್ನು ಇನ್ನೂ ಜಾಸ್ತಿ ಹೆಚ್ಚು ಯಾವಾಗಲೂ ಭಗವಂತನ ಒಂದು ಸ್ಮರಣೆ ಇರುತ್ತೆ ಅವರಿಗೆ. ಆದರೂ ಆ ಸೋಲು ಬಂದಾಗ ಇನ್ನೂ ಭಗವಂತನ ಸ್ಮರಣೆ ಹೆಚ್ಚು ಮಾಡಿ, ಇನ್ನೂ ತಪಸ್ಸು ಮಾಡಿ, ಇನ್ನೂ ದೇವರನ್ನು ಉಳಿಸ್ಕೊಳ್ಳುತ್ತಾರೆ. ಸೊ ಅದು ಅವರ ಸಾಧನೆಗೆ ಅನುಕೂಲವಾಗುತ್ತೆ, ಸಾಧನೆ ಹೆಚ್ಚು ಮಾಡುತ್ತೆ. ಆ ಕಾರಣದಿಂದ ಅವರಿಗೆ ಸೋಲು ಬಂದಿದ್ದರೂ ಅದು ಶುಭವೇ ಅವರಿಗೆ. ಇಲ್ಲಿ ನಾವು ಶುಭ ಅಶುಭಗಳನ್ನು ಫಲಗಳನ್ನಾಗಿ ತಗೋಬಾರದು. ಅಂದರೆ ಯಾವುದು ಒಳ್ಳೆಯದು ನಮಗೆ ಬೇಕಾದ್ದಾದರೆ ಅದು ಶುಭ, ನಮಗೆ ಬೇಡದ್ದಾದರೆ ಅದು ಅಶುಭ ಅಂತ ನಾವು ಭಾವನೆ ಮಾಡ್ತೀವಾದ ಕಾರಣದಿಂದ ತಪ್ಪು ತಿಳುವಳಿಕೆ ಬರುತ್ತೆ. ನಮಗೆ ಬೇಕಾಗಿದ್ದು ಶುಭ, ನಮಗೆ ಬೇಡದ್ದು ಅಶುಭ ಅಲ್ಲ. ಭಗವಂತ ಯಾವುದು ನಮಗೆ ಒಳ್ಳೆಯದಂತ ಭಾವನೆ ಮಾಡ್ತಾನೋ ಅದು ಶುಭ, ಯಾವುದು ಭಗವಂತ ನಮಗೆ ಕೆಟ್ಟದಂತ ಭಾವನೆ ಮಾಡ್ತಾನೋ ಅದು ಅಶುಭ. ಇದು ಸುಖ ಅಸುಖಗಳಿಗೆ ಸಂಬಂಧಪಟ್ಟದ್ದಲ್ಲ, ಶುಭ ಅಶುಭಗಳಿಗೆ ಸಂಬಂಧಪಟ್ಟದ್ದು. ಸೊ ಆ ಕಾರಣದಿಂದ ಯಾವತ್ತು ಭಗವಂತ ದೇವತೆಗಳಿಗೆ ಶುಭವನ್ನೇ ಕೊಡ್ತಾನೆ, ದೈತ್ಯರಿಗೆ ಅಶುಭವನ್ನೇ. ಅದೇ ವಿಧವಾಗಿ ದೈತ್ಯರಿಗೆ ಕೂಡ ಸ್ವರ್ಗ ಬಂತು, ಗೆಲುವು ಬಂತು ಅಂದರೆ ಅವರು ಏನು ಮಾಡ್ತಾರೆ, ಆ ಸ್ವರ್ಗ ಸುಖಗಳನ್ನು ಅನುಭವ ಮಾಡಬಹುದು, ಸುಖದಿಂದ ಇರಬಹುದು. ಆದರೆ ಆವಾಗ ಅವ್ರ ದೃಷ್ಟಿಕೋನ ಹೇಗಿರುತ್ತೆ, ದೇವ್ರದ್ದು ನೋಡ್ರಿ, ದೇವ್ರಿಗೆ ಏನಾಯ್ತು, ದೇವತೆಗಳಿಗೆಲ್ಲ ದೇವರು ನಮ್ಮ ದೇವತೆಗಳಿಗೆ ಏನಾಯ್ತು ನೋಡ್ರಿ, ಹೋದ್ರು ಸ್ವರ್ಗ ಇಲ್ಲ ಎಲ್ಲ ಹೊರಗೆ ಬಿದ್ದಿದ್ದಾರೆ. ದೇವರ ನಿಂದೆ ಮಾಡ್ತಾರೆ, ದೇವತೆಗಳ ನಿಂದೆ ಮಾಡ್ತಾರೆ, ಎಲ್ಲರ ನಿಂದೆಯನ್ನು ಮಾಡ್ತಾರೆ. ಅವರ ಪಾಪದ
ರಾಶಿ ಬೆಳೀತಾ ಹೋಗುತ್ತೆ. ಸೊ ಧರ್ಮದ ನಿಂದೆ, ದೇವತೆ ನಿಂದೆ, ಭಗವಂತನ ನಿಂದೆ, ಈ ವಿಧವಾಗಿ ಉನ್ಮತ್ತರಂತೆ ಇದ್ದು ಅವರಿಗೆ ಅವರ ಅಶುಭ ಸಾಧನೆ, ತಾಮಸ್ಸಾಧನೆ ಹೆಚ್ಚುವಂತೆ ಭಗವಂತ ಮಾಡ್ತಾನೆ. ಅದೇ ಅವರಿಗೆ ಅಶುಭ. ಆ ಕಾರಣದಿಂದ ಅಶುಭವೇ ಆಗತ್ತೆ ಅವರಿಗೆ. ಸ್ವರ್ಗಾದಿಗಳು ಸಿಕ್ಕಿದರೂ ಅಶುಭ ಆಗತ್ತೆ ಅವರಿಗೆ, ಸ್ವರ್ಗಾದಿಗಳು ಹೋದರೂ ದೇವತೆಗಳಿಗೆ ಶುಭವೇ ಆಗತ್ತೆ. ಈ ವಿಧವಾಗಿ ಫಲದ ದೃಷ್ಟಿಯಿಂದ ನಾವು ನೋಡಕೂಡದು, ಭಗವಂತನ ದೃಷ್ಟಿಯಿಂದ ನೋಡಬೇಕು. ಅವನು ಶುಭಾಶುಭಗಳ ನಿರ್ಣಯ ಮಾಡುವವನು ಅವನು. ಆ ಕಾರಣದಿಂದ ಅವನು ದೇವತೆಗಳಿಗೆ ಶುಭವನ್ನೇ ಕೊಡ್ತಾನೆ ಅನ್ನೋದು ನಾವು ಇಲ್ಲಿ ಸರಿ. ವಾಸವ ಮುಖ ವಿಬುಧಾಸುನಿತ್ಯಕ್ಕೆ ವಾಸುದೇವನೇ ಶುಭ. ನಾರಾಯಣ, ಗೋವಿಂದ, ಮುಕುಂದ ಎಷ್ಟೋ ಶಬ್ದಗಳಿದೆ. ವಾಸುದೇವನೇ ಶುಭ ಅಶುಭಗಳನ್ನು ಕೊಡುವುದು ವಾಸುದೇವ. ಯಾಕೆ ವಾಸುದೇವ ನಾಮವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ ದಾಸರು? ಸುಮ್ಮನೇನೂ ಮಾಡಿದ್ದಾರಾ ಅಂತ ಹೇಳಿದರೆ ಏನೂ ಸುಮ್ಮನೆ ಮಾಡಿದ್ದಲ್ಲ. ವಾಸುದೇವ ಅಂತ ಮಾಡುವುದಕ್ಕೆ ಯಾವುದು ಛಂದಸ್ಸಿಗಾಗಲಿ, ಒಂದು ಶಬ್ದ ಸೌಂದರ್ಯಕ್ಕಾಗಲಿ, ಇಲ್ಲ ಒಂದು ಇತ್ಯಾದಿ ಅನುಪ್ರಾಸ ಇತ್ಯಾದಿ ಅಲಂಕಾರಗಳಿಗಾಗಲಿ ಏನೋ ಶಬ್ದ ಪ್ರಯೋಗ ಮಾಡುವುದಲ್ಲ. ಈ ಶಾಸ್ತ್ರಗಳಲ್ಲಿ ಮಾಡುವ ಶಬ್ದ ಪ್ರಯೋಗಗಳು ಪ್ರತಿಯೊಂದಕ್ಕೂ ಆಳವಾದ ಅರ್ಥಗಳಿರುತ್ತೆ. ಆ ಕಾರಣದಿಂದ ಇಲ್ಲಿ ವಾಸುದೇವ ಅಂತ ಹೇಳಿದರೆ ನಮಗೆ ವಾಸುದೇವರು ಭಗವಂತ ಮೋಕ್ಷ ಪ್ರದಾಯಕನಾದ ಭಗವತ್ ಸ್ವರೂಪ. ಅಂದರೆ ಶುಭ ಅಶುಭ ಅಂದರೆ ನಮಗೆ ಶುಭವನ್ನು ಅಂದರೆ ಶುಭ ಭಗವಂತ ವಾಸುದೇವ ಕೊಟ್ಟಿದ್ದಾನೆ. ಅವನು ಶುಭ ಅಶುಭ. ದೇವತೆಗಳಿಗೆ ಶುಭ ಅಂದರೆ ಮೋಕ್ಷಯೋಗ್ಯರಿಗೆಲ್ಲ ಶುಭ ಕೊಡ್ತಾನೆ, ದೈತ್ಯಾದಿಗಳಿಗೆ ಅಶುಭ ಕೊಡ್ತಾನೆ. ಏನು ಶುಭ? ನಿಜವಾದ ಅಶುಭ ಮೋಕ್ಷವೇ ಶುಭ. ಅನ್ನಂತಮಸ್ಯ ಅಶುಭ. ಸೊ ದೇವತೆಗಳಿಗೆ ಮೋಕ್ಷ ಸಿದ್ಧ, ದೈತ್ಯರಿಗೆ ಅನ್ನಂತಮಸ್ಸು ಸಿದ್ಧ. ಆದ ಕಾರಣದಿಂದ ವಾಸುದೇವ ಅಂತ ಪ್ರಯೋಗ ಮಾಡಿ ನೋಡ್ರಿ. ಇಲ್ಲಿ ಇರೋ ಸ್ವರ್ಗಾದಿಗಳು, ಸ್ವರ್ಗಪದ ಇಷ್ಟೇ ಅಲ್ಲ, ಕೊನೆಗೆ ಬರುವ ಮೋಕ್ಷ ಕೂಡ, ಅದು ಕೂಡ ಭಗವಂತ ದೇವತೆಗಳಿಗೆ ಮೋಕ್ಷ ಕೊಡ್ತಾನೆ, ದೈತ್ಯರಿಗೆ ಅಂತಮಸ್ಸು ಕೊಡ್ತಾನೆ ಅನ್ನೋದು ಸೂಚನೆ ಮಾಡುವುದಕ್ಕಾಗಿ ವಾಸುದೇವ ಮುಕ್ತಿಪ್ರದಾಯಕನಾದ ಭಗವತ್ ಸ್ವರೂಪವನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸೊ ಆನಂದದಷ್ಟೇ ಮುಕ್ತಾನಾಮ, ಮುಕ್ತರಿಗೆ ಆನಂದ ನೀಡುವ ಹರಿಯೇ, ಅವನು ಮೋಕ್ಷದಲ್ಲಿ ಕೂಡ ಅವರಿಗೆ ಆ ಆನಂದವನ್ನು ಕೊಡ್ತಾ ಇರ್ತಾನೆ ಭಗವಂತ ಅಂಥೇಳಿ. ವಸು ಅಂದರೆ ಸಂಪತ್ತು. ವಾಸುದೇವ ಸಂಪತ್ತನ್ನು ಕೊಡುವವನು. ಮೋಕ್ಷದ ಇಲ್ಲಿಗಿಳುವ ಧನ ಸಂಪತ್ತು ಮಾತ್ರ ಅಲ್ಲ, ಮೋಕ್ಷದಲ್ಲಿ ಬರುವ ಸುಖ ಸಂಪತ್ತು ಯಾವುದಿದೋ ಅದು ಕೊಡುವವನು. ಎಲ್ಲ ವಿದ್ಯಾ ಸಂಪತ್ತು, ಜ್ಞಾನ ಸಂಪತ್ತು, ಎಲ್ಲ ವಿಧವಾದ ಸಂಪತ್ತು ಕೊಡುವವನು ಭಗವಂತ. ಸೊ ಆ ಮೋಕ್ಷ ಸಂಪತ್ತು ಕೂಡ ಕೊಡ್ತಾನೆ ಅನ್ನೋದು ಶುಭ. ವಾಸುದೇವ ಅಂಥೇಳಿ ಆ ಶಬ್ದದಲ್ಲಿ ವಸು ಸಂಪತ್ತನ್ನು ಕೊಡುವವನು, ಮೋಕ್ಷ ಸಂಪತ್ತು ಕೊಡುವವನು ಅಂಥೇಳಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಈ ವಿಧವಾಗಿ ವಾಸುದೇವನೇ ಶುಭಾಶುಭರ ಅಂಥೇಳಿ. ಅಷ್ಟೇ ಅಲ್ಲದೆ ಭಗವಂತ ಹೀಗೆ ಮಾಡ್ತಾನಂತ ಹೇಳೋದು ಇನ್ನೊಂದು ಸಂಶಯ ಬರುತ್ತೆ ನಮಗೆ. ನೋಡ್ರಿ, ಒಂದು ಭಗವಂತ ಯಾಕೆ ಅವರಿಗೆಲ್ಲ ದೇವತೆಗಳಿಗೆ ಶುಭ, ದೈತ್ಯರಿಗೆ ಅಶುಭ? ಪಾರ್ಶಿಯಾಲಿಟಿ ಅಲ್ಲವಾ ಇದು? ಇಟ್ಸ್ ನಾಟ್ ಭಗವಂತ ಇಂಪಾರ್ಷಿಯಲ್ ಆಗಿರಬೇಕು. ಮತ್ತು ದೇವತೆಗಳಿಗೆ ಮೋಕ್ಷ, ದೈತ್ಯರಿಗೆ ಅನಂತಮಸ್ಸು. ಈ ವಿಧವಾಗಿ ದೇವತೆಗಳಿಗೆಲ್ಲ ಸುಖ, ಎಲ್ಲ ಒಳ್ಳೆ ದೇವತೆಗಳಿಗೆ, ಎಲ್ಲ ಕೆಟ್ಟದ್ದು ದೈತ್ಯರಿಗೆ ಮಾಡ್ತಾನೆ. ಇದು ಭಗವಂತನಿಗೆ ವೈಷಮ್ಯ, ನೈರ್ಗುಣ್ಯ, ದೋಷಗಳನ್ನು ಕೊಡುವಂತಹದ್ದಾಗಿದಲ್ಲವಾ ಅಂತ ಹೇಳಿದರೆ ಅದಕ್ಕೆ ಇಲ್ಲ, ಹಾಗೆ ಅಲ್ಲ ಅಂಥೇಳಿ. ಏನಂತ ಹೇಳಿದರೆ ನಾವೊಂದು ದೃಷ್ಟಿಯಲ್ಲಿ ಇಟ್ಕೋಬೇಕು. ಭಗವಂತ ಅವರವರ ಸ್ವಭಾವ, ಇದು ವ್ಯಾಪ್ತಿ ಸಂಧಿಯಲ್ಲಿ ನಾವು ನೋಡುವಂತಹ ಒಂದು ಇದೆ. ಪವಿಹರಿಣ್ಮಣಿ ವಿದ್ರುಮದ ಸಚ್ಚವಿಗಳಂದದಿ ರಾಜಸುತ ಮಾಧವ ನಿರಂತರ ದೇವಮಾನವ ದಾನವರುಳಿದ್ದು ತ್ರಿವಿಧ ಗುಣಕರ್ಮ ಸ್ವಭಾವವು ಪವನಮುಖ ದೇವಾಂತರಾತ್ಮಕ ದಿವಸ ದಿವಸದಿ ವ್ಯಕ್ತ ಮಾಡುತ್ತಲವ ಅವರಳು ಇದ್ದು ಉಣಿಪ ಅಂಥೇಳಿ ಅದು ಹೇಳ್ತಾರೆ. ಅದು ಹೇಳಿದ ಮೇಲೆ ಅಷ್ಟೇ ಅಲ್ಲದೆ ಭಗವಂತ ಏನು ಮಾಡ್ತಾನೆ, ಅಲ್ಲಿ ವಾರಿದನು ಮಳೆಗೆರೆಯೇ ಬೆಳೆದಿಯ, ಅಲ್ಲಿ ಇದು ವ್ಯಾಪ್ತಿ ಸಂಧಿಯಲ್ಲಿ ಬರುವಂತಹ 18ನೇ ಪದ್ಯ, ಆಮೇಲೆ 23ನೇ ಪದ್ಯ, ಈ ಎರಡು ನೋಡಿದರೆ ಭಗವಂತ ನಿಷ್ಪಕ್ಷಪಾತಿ. ಅವನಿಗೆ ಯಾರ ಮೇಲೂ ಅಟ್ಯಾಚ್ಮೆಂಟ್ ಅನ್ನುವುದಿಲ್ಲ. ವಾರಿದನು ಮಳೆಗೆರೆಯೇ ಬೆಳೆದಿಹ ಭೂರುಹಂಗಳ ಚಿತ್ರ ಫಲರಸ ಬೇರೆ ಬೇರಿಪ್ಪಂತೆ ಬಹುವಿಧ ಜೀವರೊಳಗಿದ್ದು ಮಾ ರಮಣನವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದು ಅಂತ. ಅವನಿಗೆ ವೈಷಮ್ಯ ಎಲ್ಲಿಂದ ಬರುತ್ತೆ? ನಿಜವಾದ ವೈಷಮ್ಯ ನಾನು ಲೌಕಿಕ ಎಕ್ಸಾಮ್ ಬೇಕಾದಷ್ಟು ಕೊಟ್ಟಿದ್ದೀನಿ. ಒಂದು ಮಾಸ್ತರು, ಟೀಚರು ಕಾಂಪಿಟೇಷನ್ ಹೋಲ್ಡ್ ಮಾಡ್ತಾನೆ, ಇಲ್ಲ ಕ್ಲಾಸ್ ಪರೀಕ್ಷೆ, ಎಲ್ಲರಿಗೂ ಒಂದೇ ಮಾರ್ಕ್ ಕೊಡ್ತಾನೆ, ದಡ್ಡರಿಗೂ ಎಲ್ಲರಿಗೂ ಒಂದೇ ಕೊಡ್ತಾನೆ ಅಂತ ಹೇಳಿದರೆ ಅಪ್ಪ ಅವನು ನಿಷ್ಪಕ್ಷಪಾತ ಅಂತ ಯಾರು ಹೇಳೋದಿಲ್ಲ. ಏನಪ್ಪ ಇವನಿಗೆ ಹೀಗೆ ತಲೆ ಕೆಟ್ಟೋಯ್ತಾ ಅಂತ. ಸೊ ಅದು ಸರಿ ಇಲ್ಲ. ಹಾಗಿಲ್ಲ, ಫಸ್ಟ್ ಬಂದವನಿಗೆ ಫಸ್ಟ್ ಮಾರ್ಕು, ಸೆಕೆಂಡ್ ಬಂದವನು ಸೆಕೆಂಡ್ ಮಾರ್ಕ್, ಸರಿಯಾಗಿ ಯಾರಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟರೆ ಸರಿಯಾಗಿ ನಿಷ್ಪಕ್ಷಪಾತವಾಗಿ ಮಾಡಿದ್ದಾನೆ. ಅಂದರೆ ವೈಷಮ್ಯವಿರುವ ಕಡೆ ಸಮತ್ವ ತೋರಿಸುವುದೇ ಪಾರ್ಶಿಯಾಲಿಟಿ, ಸಮತ್ವ ಇರುವ ಕಡೆ ವೈಷಮ್ಯ ತೋರಿಸುವುದು ಪಾರ್ಶಿಯಾಲಿಟಿ. ವೈಷಮ್ಯ ಇದ್ದ ಕಡೆ ವೈಷಮ್ಯವೇ ತೋರಿಸಬೇಕು. ಅಂದರೆ ಎಲ್ಲೆಲ್ಲಿ ಇನಿಕ್ವಾಲಿಟಿ ಇದೆ ಅಲ್ಲಿ ಇನಿಕ್ವಾಲಿಟಿಗೆ ತಕ್ಕಂತೆಯೇ ಇರಬೇಕು, ಈಕ್ವಾಲಿಟಿ ಇದ್ದ ಕಡೆ ಈಕ್ವಾಲಿಟಿಗೆ ತಕ್ಕಂತೆ ಇಡಬೇಕು.
ಇನ್ಈಕ್ವಲ್ಸ್ನಲ್ಲಿ ಈಕ್ವಲ್ಸ್ ಆಗಿ ಟ್ರೀಟ್ ಮಾಡೋದು, ಇಲ್ಲ ಈಕ್ವಲ್ಸ್ನ ಇನ್ಈಕ್ವಲ್ ಆಗಿ ಟ್ರೀಟ್ ಮಾಡೋದು, ಅದು ಸರಿ ಇಲ್ಲ ಅನ್ನೋದು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕಾಗಿದ್ದು. ಅದಕ್ಕೆ ಮೋಡ ಮೇಘಗಳು ಎಲ್ಲ ಗಿಡಗಳ ಮೇಲೆ ಒಂದೇ ರೀತಿಯಾಗಿ ಮಳೆ ಸುರಿಸುತ್ತೆ. ಆದರೆ ಮಾವಿನ ಹಣ್ಣಿನಲ್ಲಿ ಸಿಹಿ ಬರುತ್ತೆ, ಬೇವಿನ ಹಣ್ಣಲ್ಲಿ ಕಹಿ ಬರುತ್ತೆ, ಹುಣಸೆ ಹಣ್ಣಲ್ಲಿ ಹುಳಿ ಬರುತ್ತೆ, ಬೇರೆ ಬೇರೆ ರುಚಿಗಳು. ಗಿಡದ ಸ್ವಭಾವ ಅಷ್ಟೇ. ಅದು ಭಗವಂತ ಆ ಮಳೆ ನೀರಿದ್ದಂತೆ ಒಂದೇ ರೀತಿಯಲ್ಲಿ ಎಲ್ಲರನ್ನೂ ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತಾನೆ. ಸೊ ಇದ್ದದ್ದನ್ನು ಬೆಳೆಸುವುದೇ ಮಳೆಯ ಸ್ವಭಾವ. ಭಗವಂತ ಹೇಗೆ ಒಂದೇ ನೀರು ಒಂದೇ ಗಿಡದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ರೂಪ, ಒಂದು ಕೊಂಬೆ ಒಂದೇ ಗಿಡ ತಗೊಂಡ್ರೆ, ಮಾವಿನ ತಗೊಂಡ್ರೆ ಒಂದು ಕೊಂಬೆ ಇರುತ್ತೆ, ಎಲೆ ಇರುತ್ತೆ, ಹಣ್ಣಿರುತ್ತೆ, ಕಾಯಿ ಇರುತ್ತೆ. ಆ ಮಾವಿನ ಹಣ್ಣಲ್ಲೇ ಒಂದೊಂದಕ್ಕೆ ಒಂದೊಂದು ವಿಧವಾಗಿ ಬೆಳೆಸ್ತಾನೆ ಭಗವಂತ. ಮಾವಿನ ಹಣ್ಣು ಬೇವಿನ ಹಣ್ಣು ಬೇರೆ 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 ಇರೋದು ಮಾತ್ರ ಅಲ್ಲ, ಮಾವಿನ ಗಿಡದಲ್ಲೇ ಒಂದೊಂದು ಗಿಡದ ಭಾಗ ಒಂದೊಂದು ಥರ ಇರುತ್ತೆ. ಈ ವಿಧವಾಗಿ ಭಗವಂತ ಮಾಡ್ತಾನೆ. ಅದೇ ವಿಧವಾಗಿ ನಮ್ಮ ಒಳಗೆ ಕೂಡ ರೂಪ, ಸ್ಪರ್ಶ, ರುಚಿ, ಆಕಾರಗಳು, ವಿಕಾರಗಳೆಲ್ಲ ಕೂಡ ಭಗವಂತ ನಾವು ನಮ್ಮ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಕೊಡ್ತಾನೆ. ನಾವು ಮಳೆಯನ್ನು ನಿಂದನೆ ಮಾಡಿದರೆ ಏನು ಲಾಭ? ಏನು ಲಾಭ ಇರಲಿಲ್ಲ, ಅರ್ಥ ಇಲ್ಲ. ಅದಕ್ಕೆ ಭಗವಂತ ಅವನು ಯಾವತ್ತೂ ಭಗವಂತನ ನಿಂದೆ ಮಾಡಕೂಡದು. ನಮ್ಮ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಪುಣ್ಯ ಪಾಪ ಮಾಡುವ ಸ್ವಭಾವ ದೇವತೆಗಳಿಗೆ ಸುಖ ಅಂದರೆ ಯಾರು ಪುಣ್ಯ ಮಾಡ್ತಾರೆ ಅವರಿಗೆ ಸುಖ, ಯಾವ ಪಾಪ ಮಾಡ್ತಾರೆ ದೈತ್ಯರು ಅವರಿಗೆ ದುಃಖ. ಈ ವಿಧವಾಗಿ ಭಗವಂತ ಮಾಡ್ತಾನೆ. ಅವನಿಗೆ ಯಾವ ದೋಷ ಲೇಷವೂ ಇಲ್ಲ. ಅವನು ನಿಷ್ಪಕ್ಷಪಾತಿ ಅನ್ನೋದು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು. ಸೊ ಸರ್ವೋತ್ತಮತ್ವ ಜ್ಞಾನ ಅದಕ್ಕೆ ನಮಗೆ ಅತ್ಯವಶ್ಯ. ಭಗವಂತ ಸರ್ವೋತ್ತಮ ಅಂತ ಹೇಳಿದರೆ ಎಲ್ಲ ವಿಧವಾಗಿ ಉತ್ತಮ, ಜ್ಞಾನದಲ್ಲಿ ಉತ್ತಮ, ಎಲ್ಲ ಹೇಗೆ ಹೇಗೆ ಮಾಡಬೇಕು ಅವನಿಗೆ ಗೊತ್ತು. ಸೊ ಇಲ್ಲವಾದರೆ ನಮಗೆ ಅವನನ್ನು ನಂಬಿ ನಾವು ಏನು ಮುಂದಕ್ಕೆ ಹೋಗಲಾಗತ್ತೆ. ಅಂತಹ ಒಂದು ಭಗವಂತನ ಸರಿ ನಮ್ಗೆ ಇನ್ನೊಂದು ಸಂಶಯ ಬರಬಹುದು. ಸರಿ, ಭಗವಂತ ಅಷ್ಟೆಲ್ಲ ಉತ್ಕೃಷ್ಟ ಆಗಿದ್ದಾನೆ, ಎಲ್ಲ ಇದ್ದಾನೆ, ನಾವು ಅವನಿಗೆಲ್ಲ ಮಾಡ್ತೀವಿ, ಅವನಿಗೆ ಒಬ್ಬನು ನಿಯಾಮಕನಿದ್ದರೆ ಏನಾಗಬಹುದು ಅಂತ ಹೇಳಿದ್ರೆ ಇಲ್ಲ. ಅದಕ್ಕೆ ಈ ಸಮಸ್ತ ಜಗಕ್ಕೆ ಈಶಕೇಶ, ಅವನು ಈಶನ್ ಕೆಲವು ಜನಕ್ಕಲ್ಲ, ಪಾರ್ಶ್ಯಲ್ಗಲ್ಲ, ಈ ಸಮಸ್ತ ಜಗಕ್ಕೆ ಈಶಕೇಶವ ಅಂತೇಳಿ, ಈ ಸಮಸ್ತ ಜಗಕ್ಕೆ ಅವನೇ ಈಶ, ಅವನೇ ಅಂತ. ಸೊ ಸರ್ವೋತ್ತಮನಾದ ಭಗವಂತ ಏನೋ ಈ ಅರ್ಥ ಅಲ್ಲ, ಈ ಗ್ಯಾಲಕ್ಸಿ ಇದಲ್ಲ, ಈ ಸಮಸ್ತ ಬ್ರಹ್ಮಾಂಡ, ಕಣ್ಣಿಗೆ ಕಾಣಿಸುವ ಈ ಸಮಸ್ತ ಬ್ರಹ್ಮಾಂಡ ಅಷ್ಟೇ ಅಲ್ಲ, ಪಾಸ್ಟ್ ಬ್ರಹ್ಮಾಂಡಗಳು, ಫ್ಯೂಚರ್ ಬ್ರಹ್ಮಾಂಡಗಳು ಎಲ್ಲದಕ್ಕೂ ಅವನೇ ಒಡೆಯ ಈಶ ಅಂಥೇಳಿ. ಅಷ್ಟೇ ಹೇಳಿದರೆ ಈ ಸಮಸ್ತ ಜಗಕ್ಕೆ ಈಶ ಯಾರು? ಕೇಶವ ಅಂತ ಪ್ರಯೋಗ ಮಾಡಿದ್ದಾರೆ. ಏನೋ ಗೋವಿಂದ ಮಾಧವ ಏನನ್ನ ಮಾಧವ ಅಂತೇಳಿ ಮಾಡ್ಬೋದು, ಕೇಶವ ಅಂತ. ಮತ್ತು ಇಲ್ಲಿ ಕೂಡ ಓಹೋ ಜಗಕ್ಕೆ ಈಶ ಕೇಶವ ಅನೀಶ ಜೀವ, ಈ ಶಾಶ ಬರಬೇಕು, ವೃತ್ತಿ ಅನುಪ್ರಾಸಕ್ಕಾಗಿ ಅಲಿಟ್ರೇಷನ್ಗಾಗಿ ಏನೋ ಕೇಶವ ಹಾಕಿದ್ದಾರೆ. ಇಲ್ಲ, ನಿಶ್ಚಯವಾಗಿ ಹಾಗೆ ಅನ್ಕೋಬಾರ್ದು. ಇಲ್ಲಿ ಕೇಶವ ಅಂತ ಹಾಕುವುದಕ್ಕೂ ಒಂದು ಮುಖ್ಯವಾದ ಕಾರಣ ಇದೆ. ಬ್ರಹ್ಮ ಇತಿ ಪ್ರೋಕ್ತಃ ಈಶ ಬುದ್ಧ ಪ್ರಕೀರ್ತಿತಃ ಅಂಥೇಳಿ. ಸೊ ತೌ ವರ್ತೈತಿ ಇತಿ ಕೇಶವ ಅಂತ ಭಗವಂತನಿಗೆ ಕೇಶವ ಅಂತ ಹೆಸರು. ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ರುದ್ರದೇವರು ಸಂಹಾರ ಮಾಡ್ತಾರೆ, ವಿಷ್ಣು ಸ್ಥಿತಿ ಮಾಡ್ತಾನೆ, ಒಬ್ಬೊಬ್ಬರಿಗೆ ಒಂದು ಡ್ಯೂಟಿ. ಸೊ ಭಗವಂತನೇ ಎಲ್ಲನೂ ಮಾಡ್ತಾ ಇಲ್ಲ ಅಂತ ಯಾರಾದರೂ ಭಾವನೆ ಮಾಡಿದರೆ ಇಲ್ಲ, ಕೇಶವ ಬ್ರಹ್ಮದೇವರ ರುದ್ರದೇವರು ಅವರನ್ನು ಕೂಡ ವರ್ತನೆ ಮಾಡಿಸುವವನು ಭಗವಂತನೇ ಅಂತ ತಿಳಿಸುವುದಕ್ಕಾಗಿ ಕೇಶವ ಶಬ್ದ. ಸೊ ಎಲ್ಲರನ್ನು ಸರ್ವ ಜಗನ್ನಿಯಾಮಕ, ಬ್ರಹ್ಮ ರುದ್ರರಿಗೂ ನಿಯಾಮಕನಾಗಿದ್ದಾನೆ, ಅವರನ್ನು ಮಾಡುವವನು ಅಂಥೇಳಿ ಅದಕ್ಕೆ ಕೇಶವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂಥೇಳಿ. ಇಲ್ಲ, ಕೇಶವ ಅಂದರೆ ಕಮ್ ಅಂದರೆ ಸುಖ ಅಂಥೇಳಿ. ಸುಖ ನಾವು ಆ ಸುಖಕ್ಕೆ ಈಶ ಈಶ, ಈ ಸುಖವನ್ನು ನಮಗೆ ಯಾರಿಗೆ ಹೇಗೆ ಕೊಡಬೇಕು, ಅದು ಅವನ ಅಧೀನ. ಸುಖ ಅವನ ಅಧೀನದಲ್ಲಿದೆ, ಎಲ್ಲರ ಸುಖವು ಅವನ ಅಧೀನದಲ್ಲಿಯೇ ಇದೆ. ಅದಕ್ಕೆ ಅವನು ಕೇಶವ ಅಂಥೇಳಿ. ಸೊ ಕೇಶವ ಅಂತ ಹೇಳಿದರೆ ಸುಂದರವಾದ ಕೇಶಗಳುಳ್ಳವನಂತ ಇನ್ನೊಂದು ಅರ್ಥವೂ ಇದೆ. ಸೊ ಬಟ್ ಜಗಕ್ಕೆ ಈಶ ಕೇಶವ, ಈ ಸಮಸ್ತ ಜಗತ ಸ್ವಾಮಿ ವಿಷ್ಣುದೇವ ಅಚಾಪರ ಅನ್ನುವ ತಿಳುವಳಿಕೆ ನಮಗೆ ಯಾವಾಗಲೂ ಇರಬೇಕು. ಹರಿ ಸರ್ವೋತ್ತಮತ್ವವನ್ನು ನಾವು ತಿಳ್ಕೋಬೇಕು. ಅಷ್ಟೇ ಅಲ್ಲದೆ ಸರಿ, ನಾವು ಯಾರು? ಅನೀಶ ಜೀವರು. ಜೀವರಂದರೆ ಸಮಸ್ತ ಜೀವರು. ಭಗವಂತನನ್ನು ಬಿಟ್ಟು ಎಲ್ಲ ಜೀವರು ಅನೀಶರೇ, ಇನ್ಕ್ಲೂಡಿಂಗ್ ಲಕ್ಷ್ಮೀದೇವಿ. ಲಕ್ಷ್ಮಿ ಕೂಡ ಭಗವಂತನಿಗೆ ಒಳಬಟ್ಟಿ ಇರುವಂಥವಳು. ಅನೀಶ ಜೀವರು, ಈಶ ಆಗದೇ ಇರುವವರು. ಅನೀಶ ಅಂದರೆ ನ ಈಶ, ಅನೀಶ ಜೀವರು ಅಂದರೆ ಅವರು ಈಶರಲ್ಲ. ಯಾವತ್ತೂ ಯಾವ ಜೀವಗೂ ಕೂಡ ಲಕ್ಷ್ಮೀದೇವಿಗೂ ಸಹಿತ ಒಡೆತನ, ಭಗವಂತನನ್ನು ಮೀರಿರುವಂತಹ ಒಡೆತನ ಬರೋದಿಲ್ಲ. ಲಕ್ಷ್ಮಿ ಎಲ್ಲರಿಗೂ, ಮಿಕ್ಕವರೆಲ್ಲರಿಗೂ ಒಡೆಯಳು. ಆದರೆ ಭಗವಂತನಿಗೆ ಬರುವಾಗ ಅವರು ಅಸ್ವತಂತ್ರರು. ಭಗವಂತನ ವಶದಲ್ಲಿರುವಂಥವರು ಅನೀಶ ಜೀವರು. ಸಮಸ್ತ ಜೀವರಾಶಿಗಳು ಅನೀಶರೇ ಅಂಥೇಳಿ ಜೀವನು ಆ ಭಗವಂತ ಒಬ್ಬನೇ ಈಶ, ಮಿಕ್ಕವರೆಲ್ಲರೂ ಕೂಡ ಅವನ ದಾಸರು ಅನ್ನುವ ತಿಳುವಳಿಕೆ ನಮಗೆ ಅದು ಸಾರ್ಥಕ ಬದುಕು ಸೊಬ್ಬು, ಅದು ಫಲವಿದು ಬಾಳ್ದುದಕ್ಕೆ ಅಂಥೇಳಿ ನಾವು ತಿಳ್ಕೋಬೇಕು. ಸೊ ಭಗವಂತನ
ಇಚ್ಛೆಯಿಂದ. ಸೊ ನಾವು ಯಾವ್ದು ನನ್ನ ಇಚ್ಛೆಯಿಂದ ದುಃಖ ಹೋಗಿಲ್ಲ, ನನ್ನ ಇಚ್ಛೆಯಿಂದ ಸುಖ ಬಂದಿಲ್ಲ, ಎಲ್ಲ ಭಗವಂತನ ಇಚ್ಛೆಯಿಂದ ಆಯಿತು ಅಂಥೇಳಿ ನಾವು ಅಸ್ವತಂತ್ರ ಜೀವರು ಸ್ವತಂತ್ರ ಭಗವಂತನ ತಿಳುವಳಿಕೆ ಯಾವತ್ತಿರೋದು ಸ್ವತಂತ್ರ ಭಗವಾನ್ ವಿಷ್ಣು, ಅದರ ತಿಳುವಳಿಕೆ ನಮಗಿರಬೇಕು. ಅವನು ಆ ಕೈಯಲ್ಲಿರುವ ಕಟ್ಟೆ ಗೊಂಬಿಗಳಿದ್ದಂತೆ ನಾವು ಅನ್ನುವ ಜ್ಞಾನ ಅದು ಮಾತ್ರ ಯಾವತ್ತೂ ನಮಗೆ ಇರಬೇಕನ್ನುವುದು ಮುಖ್ಯವಾದ ಅಂಶ ಆಗಿದೆ. ಅದಾದಮೇಲೆ ನೆಕ್ಸ್ಟು ಪದ್ಯ. ಪಂಚಭೇದಯುತ ಪ್ರಪಂಚ ಸುಸತ್ಯ ವಿರಿಂಚಿ ಮುಖರು ಬಲಿ ವಂಚಕಗೆ ಸಂಚಲ ಪ್ರತಿಮೆಯು ಚಂಚಲ ಪ್ರಕೃತಿಲಿ ಸಂಚಿಂತಿಸಿ ಮುದ ಲಾಂಛನ ಆಗುವುದೇ ಫಲವಿದು ಬಾಳುವುದಕ್ಕೆ ಅಂತೇಳಿ 5ನೇ ಪದ್ಯದಲ್ಲಿ ಪಂಚಭೇದಯುತ ಪ್ರಪಂಚ ಸುಸತ್ಯ ವಿರಿಂಚಿ ಮುಖರು ಬಲಿ ವಂಚಕಗೆ ಅಂಥೇಳಿ ಪಂಚಭೇದಯುತವಾದ ಪ್ರಪಂಚ ಇದು ಎಲ್ಲರಿಗೂ ಗೊತ್ತಾದಂತಹ ವಿಷಯ. ಪಂಚಭೇದಗಳು ಜೀವಭೇದೋ ಮಿತಶ್ಚೈವ ಜಡ ಜೀವ ಮಿತಸ್ತತ ಮಿತಶ್ಚ ಜಡಭೇದೋಯಂ ಪ್ರಪಂಚೋ ಭೇದ ಪಂಚಕಃ ಅಂಥೇಳಿ. ಪ್ರಪಂಚ ಅಂತ ಹೆಸರು ಬರೋದಕ್ಕೆ ಕಾರಣವನ್ನು ನಾವು ರೀಸನ್ಸ್ ಪ್ರಪಂಚ ಪ್ರಕರ್ಷವಾದ ಪಂಚಭೇದಗಳಿಂದ ಕೂಡಿದಂಥ ಯಾವುದಿದೆ ಆದ ಇದಕ್ಕೆ ಪ್ರಪಂಚ ಅಂತ ಕರೀತಾರೆ. ಈ ಪಂಚಭೇದ ಅದೇ ಪುರಂದರದಾಸ ಕೂಡ ಸತ್ಯತೆ ಇದು ಪಂಚಭೇದವನ್ನುದರಲ್ಲಿ ಜೀವ ಈಶಗೆ ಭೇದ ಸರ್ವತ್ರ, ಜೀವ ಜೀವಕ್ಕೆ ಭೇದವು, ಜೀವ ಜಡ ಜಡಕ್ಕೆ ಭೇದವು, ಜೀವ ಜಡ ಪರಮಾತ್ಮಗೆ ಅಂಥೇಳಿ ಅಲ್ಲಿ ಪಂಚಭೇದಗಳನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ಈ ಪಂಚವಿಧವಾದ ಭೇದಗಳು ಈಶ ಒಬ್ಬನೇ ಇದ್ದಾನೆ, ಜೀವರು ಅನೇಕ, ಜಡಗಳು ಅನೇಕ ಆದ ಕಾರಣದಲ್ಲಿ ಈ ಜಡ ಜೀವ ಈಶ ತಗೊಂಡಾಗ ನಮಗೆ 5 ಈ ಮೂರನ್ನು ಸೇರಿಸಿದಾಗ ಪಂಚಭೇದಗಳು ನಮಗೆ ಕಾಣಿಸಿಕೊಳ್ಳುತ್ತೆ. ಈ ಪಂಚಭೇದಗಳನ್ನು ನಾವು ಈ ಪ್ರಪಂಚದಲ್ಲಿರುವಂತಹ ಪಂಚಭೇದ ಸಹಿತವಾದ ಈ ಪ್ರಪಂಚ ಸುಸತ್ಯ ಅಂತ ನಾವು ತಿಳಿಬೇಕು ಅಂತೇಳಿ. ಸುಮ್ಮನೆ ಸತ್ಯ ಅಂತ ಹೇಳಿದರೆ ಸಾಕಾಗಿತ್ತು. ಹಾಗೆ ಪಂಚಭೇದಯುತ ಪ್ರಪಂಚ ಸತ್ಯ ಅಂದರೆ ಸಾಕು. ಪ್ರಪಂಚ ಸತ್ಯ ಅಂದರೆ ಸುಸತ್ಯ ದುಸ್ಸತ್ಯ ಅಂತ ಎರಡಿದ. ಒಳ್ಳೆ ಸತ್ಯ ನಿಜವಾದ ಸತ್ಯ ಅಂತ ಯಾಕೆ ಹೇಳಬೇಕು ಅಂತ. ಯಾಕಂತ ಹೇಳಿದರೆ ರಿಲೇಟಿವ್ ಟ್ರೂತ್ ಆರ್ ಈ ತರಹ ವ್ಯಾವಹಾರಿಕ ಸತ್ಯ ಅಂತ ಕೆಲವುದನ್ನು ತಗೊಂಡು, ಅಂದರೆ ಸತ್ಯದಲ್ಲಿ ಕೂಡ ವೆರೈಟೀಸ್ ಆಫ್ ಸತ್ಯ ತಗೊಂಡು ಬಳಕೆ ಶುರು ಮಾಡಪ್ಪ, ಹಾಗೆ ವೆರೈಟೀಸ್ ತಗೊಂಡು ಬರಬೇಡಿ. ಇದು ನಿಜವಾದ ಸತ್ಯ, ಸರಿಯಾದ ಸತ್ಯ, ವ್ಯಾವಹಾರಿಕ ಸತ್ಯ ಇತ್ಯಾದಿ ಸತ್ಯಗಳು, ಮಿಥ್ಯಾ ಸತ್ಯ, ಯಾವುದ್ಯಾವುದು ಸತ್ಯಾಸತ್ಯ ಇತ್ಯಾಸತ್ಯ ಇಂಥದ್ದೆಲ್ಲ ತಗೊಂಡು ಬರಬೇಡಿ. ಇದು ಸುಸತ್ಯ, ನಿಶ್ಚಯವಾಗಿ ಪೂರ್ಣವಾಗಿರುವಂತಹ ಸತ್ಯ. ಈ ಪ್ರಪಂಚ ಅನ್ನೋದು ಭಗವದ್ ನಿರ್ಮಿತವಾದ ಪ್ರಪಂಚ ಸುಸತ್ಯ ಅಂಥೇಳಿ ಸ್ಪಷ್ಟವಾದನ್ನು ಎಂಫಸೈಸ್ ಮಾಡುವುದಕ್ಕಾಗಿ ಆ ಸತ್ಯ ಅಂತ ಹೇಳಿದ್ರೆ ಸುಸತ್ಯ ಅಂತ ಹೇಳಿದ್ದಾರೆ. ಸೊ ಛಂದಸ್ಸಿಗಾಗಿ ಬಳಸಿದ್ದಲ್ಲ ಸು ಅನ್ನುವುದು, ಅದು ಒಂದು ಪರ್ಪಸ್ ಇದ್ದು ಮಾಡಿದಂಥದ್ದು. ಪಂಚಭೇದಯುತ ಪ್ರಪಂಚ ಸುಸತ್ಯ ವಿರಿಂಚಿ ಮುಖರು ಬಲಿ ವಂಚಕಗೆ ಸಂಚಲ ಪ್ರತಿಮೆಯು ಚಂಚಲ ಪ್ರಕೃತಿಯಲ್ಲಿ ಸಂಚಿನಿಸಿ ಮೊದಲ ಲಾಂಛನ ಆಗುವುದು. ಇಲ್ಲಿ ತುಂಬ ಥಾಟ್ಸ್ ಇದೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸ್ವಭಾವಾತ್ ಕರೋಮಿ ಇತ್ಯುಕ್ತಂ ಪರಸ್ಮೈ ಶ್ರೀಮನ್ನಾರಾಯಣ ಸ್ವಪ್ರಯಾಗ ಶ್ರೀಕೃಷ್ಣ.